ಯೋಗೀಶ್ ಅಪ್ಪಾಜಯ್ಯ ಅವರೇ, ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಟ್ಬಿಡಿ ಸರ್. ನಾನು ಯೋಗೀಶ್ ಅಪ್ಪಾಜಯ್ಯ ಅಂತ. ಮೂಲತಃ ನಾನು ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದು 25 ವರ್ಷಗಳಿಂದ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ಅವಧಿಯಿಂದ ಹಿಡಿದು ಇಲ್ಲಿವರೆಗೂ ಬಹುತೇಕ ನಾನು ಹೆಚ್ಚು ಸೇವೆ ಸಲ್ಲಿಸಿರೋಂಥ ಕ್ಷೇತ್ರಗಳು ಯಾವುದು ಅಂದರೆ ಸಾವಯವ ಕೃಷಿ ಕ್ಷೇತ್ರ, ಸಾವಯವ ಆಹಾರ ಉದ್ಯಮ, ರೈತ ಉತ್ಪಾದಕ ಕಂಪನಿಗಳು, ಒಂದು ಜಿಲ್ಲೆ ಒಂದು ಉತ್ಪನ್ನ, ರೈತ ಸಂಘಟನೆಗಳು ಮತ್ತು ರೈತರೇ ಸ್ವಂತ ವ್ಯಾಪಾರ ಮಾಡೋದ್ರ ಬಗ್ಗೆ, ಸ್ವಂತ ಬ್ರ್ಯಾಂಡ್ಗಳು ಮಾಡೋದ್ರ ಬಗ್ಗೆ ಈ ಕ್ಷೇತ್ರದಲ್ಲಿ ನಾನು ಹೆಚ್ಚು ಕೆಲಸ ಮಾಡಿರೋಂಥದ್ದು. ಮೂಲತಃ ಕೃಷಿ ಪದವೀಧರರು. ಮೂಲತಃ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದ ಒಂದು ಅಂಗ ಅದು ಸಹ. ಯಾತಕ್ಕೆ ನಿಮಗೆ ಸರ್ಕಾರಿ ನೌಕರಿಗಿಂತ ಈ ಕ್ಷೇತ್ರ ಹೆಚ್ಚು ಆಕರ್ಷಣೀಯ ಅಂತ ಅನ್ನಿಸ್ತು? ಅಂದರೆ ಬಹುತೇಕ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಿಂದನೂ ವಿಭಿನ್ನವಾಗಿರಬೇಕು, ಮತ್ತು ಸರ್ಕಾರಿ ವ್ಯವಸ್ಥೆ ಅಷ್ಟು ನನಗೇನು ಆಸಕ್ತಿ ಇರಲಿಲ್ಲ. ಕುಟುಂಬದ ಒತ್ತಾಯಕ್ಕೆ ಸೇರಿಕೊಂಡೆ. ಸುಮಾರು 7.5 ವರ್ಷಗಳ ಕಾಲ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಬಹುತೇಕ ಅಲ್ಲಿ ಮುಂದುವರೆದಕ್ಕಿಂತ ಹೊರಗಡೆ ಬಂದೇ ನನ್ನ ಕನಸುಗಳಿರ್ಬೋದು ಅಥವಾ ನನಗೆ ಇಷ್ಟಕ್ಕೆ ಅನುಗುಣವಾದಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡಿ ಕೆಲಸ ಮಾಡೋಂಥದ್ದು ಸೂಕ್ತ ಅನಿಸಿ ನಾನು 2007ರಲ್ಲಿ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಅಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆ ನಂತರ ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ರೈತ ಬ್ರ್ಯಾಂಡ್ ಏನು ಹೇಳ್ತಿರಲ್ಲ ಸರ್, ಏನು ಸರ್ ಹಾಗಂದರೆ? ಈಗ ರೈತ ಬ್ರ್ಯಾಂಡ್ ಅಂತಂದರೆ ಬಹುಶಃ ಈ ಒಂದು ರೈತ ಬ್ರ್ಯಾಂಡ್ ಅನ್ನೋಂಥ ಒಂದು ವಿಚಾರ ಏನಿದೆ ಇವತ್ತು ಸೂಕ್ತ ಇದೆ. ಇದೇ ವಿಚಾರ ನಾವು 20 ವರ್ಷದಿಂದ ಮಾತಾಡಿದರೆ ಅದು ಬಹುಶಃ ಅಷ್ಟು ಸೂಕ್ತ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ರೈತ ಬ್ರ್ಯಾಂಡ್ ಅನ್ನೋಂಥದ್ದು ಏನು ಅಂದರೆ, ಈಗ ಯಾವುದೇ ವಸ್ತು ತೊಗೊಳ್ಳಿ, ಯಾವುದೇ ಒಬ್ಬ ಗ್ರಾಹಕ ಒಂದು ವಸ್ತು ತೊಗೊಳ್ಳುವಾಗ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾರೆ. ಬಟ್ಟೆ ಇರ್ಬೋದು, ಯಾವುದೇ ಸಾಮಗ್ರಿಗಳಾಗಲಿ. ನನ್ನ ಚಿಂತನೆ ಅಥವಾ ನನ್ನ ಪರಿಕಲ್ಪನೆ ಅಥವಾ ನನ್ನ ಒಂದು ಆಸೆ ಅಥವಾ ಒಂದು ಕನಸು ಏನು ಅಂತಂದರೆ, ಕೃಷಿ ಉತ್ಪನ್ನಗಳನ್ನು ಅಥವಾ ದಿನಸಿಗಳನ್ನು ಖರೀದಿ ಮಾಡುವಾಗ ಗ್ರಾಹಕರು ಸಹ ಈಗ ನಾನು ಯಾವುದೇ ಕಂಪ್ನಿ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ಯಾವುದೇ ಒಬ್ಬ ಗ್ರಾಹಕರನ್ನು ಕೇಳಿ, ನೀವು ಯಾವ ಗೋಧಿ ಹಿಟ್ಟು ಬಳಸ್ತೀರಾ, ಯಾವ ಉಪ್ಪಿನಕಾಯಿ ಬಳಸ್ತೀರಾ, ಅಥವಾ ಯಾವುದೇ ಪದಾರ್ಥ ಹೇಳಿದ್ರೆ ಕೂಡಲೇ ತಟ್ಟಂತ ಅವ್ರು ಬಾಯಲ್ಲಿ ಬರೋಂಥದ್ದು ಯಾವುದೋ ಒಂದು ಬ್ರ್ಯಾಂಡ್ ಹೆಸರನ್ನು ಹೇಳ್ತಾರೆ. ಹಾಗಾಗಿ ಬೆಳೆಯಂಥವ್ರು ಯಾರೋ, ಬ್ರ್ಯಾಂಡ್ ಮಾಡೋಂಥವ್ರು ಯಾರೋ, ಇದು ಎಲ್ರಿಗೂ ಗೊತ್ತಿರೋಂಥ, ಇದೇನೋ ದೊಡ್ಡ ರಾಕೆಟ್ ವಿಜ್ಞಾನ ಅಲ್ಲ ಅಥವಾ ಏನು ದೊಡ್ಡ ಚಿದಂಬರ ರಹಸ್ಯ ಅಲ್ಲ, ಎಲ್ರಿಗೂ ಗೊತ್ತಿರೋಂಥ ವಿಷಯ. ಬೆಳೆದಿರೋರಿಗೆ ಸಿಗ್ತಾ ಇರೋದು 3 ಕಾಸು, ಲೇಬಲ್ ಮಾಡ್ತಿರೋಂಥವ್ರಿಗೆ ಸಿಗ್ತಿರೋಂಥದ್ದು 100 ಕಾಸು. ಈ ನಿಟ್ಟಿನಲ್ಲಿ ಬದಲಾವಣೆ ಆಗಬೇಕಂದ್ರೆ ಯಾರು ಬೆವರು ಸುರಿಸ್ತಾರೆ, ಯಾರು ಬೆಳೀತಾರೆ ಅವರೇ ಬ್ರ್ಯಾಂಡ್ ಮಾಡೋಂಥ ಒಂದು ಸಂಸ್ಕೃತಿಗೆ ನಾವೆಲ್ಲ ನಾಂದಿ ಆಡಬೇಕು. ನಾಂದಿ ಆಡಲು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಆಗಿದೆ. ಈ ಒಂದು ಕ್ರಾಂತಿ ಅಥವಾ ಈ ಒಂದು ಚಳುವಳಿ ಇದಕ್ಕೆ ಆಗಲೇ ನಾಂದಿ ಆಗಿದೆ. ರೈತ ಉತ್ಪಾದಕ ಕಂಪನಿಗಳಂತ ಏನು ಬಂತು ಆ ಯೋಜನೆ ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗಳು ಬಹುತೇಕ ಈ ರೈತ ಬ್ರ್ಯಾಂಡ್ಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಒಂದು ದೊಡ್ಡ ಒಂದು ಬುನಾದಿ ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಈಗ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೇನೆ. ಸುಮಾರು 25 ವರ್ಷ, ಯಾಕಂದರೆ ಬಹುತೇಕ ಸಾವಯವ ಕೃಷಿ ಕ್ಷೇತ್ರದಲ್ಲಿ 25 ವರ್ಷದಿಂದ ತೊಡಗಿಸ್ಕೊಂಡಿರೋದ್ರಿಂದ 25 ವರ್ಷದ ಹಿಂದೆ ಸಾವಯವ ಅನ್ನೋಂಥದ್ದು ಇವತ್ತಿರೋಂಥ ಮಟ್ಟದಲ್ಲಿ ಹೆಸರಾಗಿರಲಿಲ್ಲ. ಅಥವಾ ಸಿರಿಧಾನ್ಯಗಳನ್ನೇ ಅಷ್ಟೇ. ಸಿರಿಧಾನ್ಯಗಳನ್ನೋದು ಬಹುಶಃ ಒಂದು 10 ವರ್ಷ 15 ವರ್ಷದಿಂದ ಪ್ರಚಲಿತಕ್ಕೆ ಬಂದಿರೋಂಥದ್ದು. ಅಂದರೆ ಸಾವಯವ ಅನ್ನೋಂಥದ್ದೇ ಒಂದು ಬ್ರ್ಯಾಂಡ್ ಆಗಿದೆ. ಈಗ ಯಾವುದೇ ಒಬ್ಬ ಗ್ರಾಹಕ ಯಾವುದೇ ಒಂದು ಮಳಿಗೆಗೆ ಹೋದಾಗ ಸಾವಯವ ಆಹಾರ ಪದಾರ್ಥ ಇದೆಯಾ ಅಂತ ಕೇಳ್ತಾರೆ ವಿನಃ ಅದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಬ್ರ್ಯಾಂಡನ್ನು ಕೇಳಲ್ಲ. ಅಂದರೆ ಸಾವಯವ ಆಹಾರ ಅನ್ನೋಂಥದ್ದೇ ಒಂದು ಬ್ರ್ಯಾಂಡು. ಮತ್ತು ಕೆಲವು ಗ್ರಾಹಕರು ನಿಮ್ಮಲ್ಲಿ ಸಿರಿಧಾನ್ಯ ಇದೆ ಅಂತ ಕೇಳ್ತಾರೆ. ಸಿರಿಧಾನ್ಯದಲ್ಲಿ ನಿರ್ದಿಷ್ಟ ಇಂಥ ಬ್ರ್ಯಾಂಡ್ ಕೇಳಿದ್ರೆ ಸಿರಿಧಾನ್ಯ ಅಂತ ಒಂದು ಬ್ರ್ಯಾಂಡು. ಈ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಆಗಬೇಕಂದ್ರೆ, ರೈತ ಬ್ರ್ಯಾಂಡ್ಗಳಿದೆಯಾ ಅನ್ನೋಂಥ ಒಂದು ಗ್ರಾಹಕರು ಕೇಳೋಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು. ಮತ್ತು ಜಾರಿಗೆ ಬರಲಿಕ್ಕೂ ಸೂಕ್ತವಾದಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಅನ್ನೋಂಥದ್ದು ಖಂಡಿತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಗೀಶ್ ಅಪ್ಪಾಜಯ್ಯ ಅವರೇ, ಈಗ ಯಾವುದೋ ಒಂದು ಸಂಸ್ಥೆ ಒಂದು ಬ್ರ್ಯಾಂಡನ್ನು ಮಾಡುತ್ತೆ ಅಂತಾದರೆ ಆ ಸಂಸ್ಥೆಗೆ ಅದು ಒಂದು ಯುನಿಕ್ ಸೆಲ್ಲಿಂಗ್ ಪ್ರಾಡಕ್ಟ್ ಇರುತ್ತೆ. ಆದರೆ ರೈತರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಪ್ರತಿಯೊಬ್ಬ ರೈತನೂ ಬ್ರ್ಯಾಂಡ್ ಮಾಡಿ ಕೂತ್ಕೊಂಡು ಮಾರಾಟ ಮಾಡೋಕ್ಕಾಗತ್ತಾ? ಖಂಡಿತ. ನಾನು ಆಗಲೇ ಅದಕ್ಕೆ ನಾನು ಮಾತಾಡೋ ಒಂದು ಪ್ರಸ್ತಾಪ ಮಾಡಿದೆ. 20 ವರ್ಷದ ಹಿಂದೆ ಏನಾದ್ರು ಇದೇ ವಿಷಯ ಹೇಳಿದರೆ ಅದು ಬಹುಶಃ ಅಷ್ಟು ಪೂರಕವಾಗಿರಲಿಲ್ಲ ವಾತಾವರಣ. ಇವತ್ತು ರೈತ ಉತ್ಪಾದಕ ಕಂಪನಿ ಆ ಒಂದು ಯೋಜನೆ ಜಾರಿಗೆ ಬಂದಿದ್ದೆ ಒಬ್ಬೊಬ್ಬ ರೈತ ಇದನ್ನು ಬ್ರ್ಯಾಂಡ್ ಮಾಡಲಿಕ್ಕಾಗಲ್ಲ, ಅಥವಾ ಒಬ್ಬೊಬ್ಬ ರೈತರನ್ನೇ ಮಾಡಿದ್ರೆ ಬಹುಶಃ ಅದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಆಗುತ್ತೆ, ಅಥವಾ ಮಾಡಲಿಕ್ಕೂ ಅದರದೇ ಆದಂಥ ಸಾಕಷ್ಟು ಪ್ರಾಯೋಗಿಕ ಸಮಸ್ಯೆಗಳಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಿ, ನಿಮಗೂ ಗೊತ್ತಿರಾಗೆ 2013 ಕಂಪನಿ ಕಾಯ್ದೆನ ತಿದ್ದುಪಡಿ ಮಾಡಿ ಬಹುತೇಕ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತದಾದ್ಯಂತ ಕೇಂದ್ರ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರಗಳೇ ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡಿ. ಈಗ ನಿಮಗೆ ಗೊತ್ತಿರಾಗೆ ಕರ್ನಾಟಕದಲ್ಲೇ ಸುಮಾರು 1300ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳ ನೋಂದಣಿಯಾಗಿದೆ. ಇಡೀ ಭಾರತದಾದ್ಯಂತ ಸುಮಾರು 13,000ಕ್ಕೂ ಹೆಚ್ಚು ರೈತ ಉತ್ಪಾದಕ ಕಂಪನಿಗಳ ರಚನೆ ಆಗಿದೆ. ಸರ್ಕಾರದ ಉದ್ದೇಶ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿದ ಉದ್ದೇಶನೇ ಈಗ ಒಬ್ಬ ರೈತ ಮಾಡಲಿಕ್ಕಾಗಲ್ಲ, ನೀವೇ ಸಂಘಟಿತರಾಗಿ. ಈಗ ನಿಮಗೂ ಗೊತ್ತಿರಾಗೆ ಸರಾಸರಿ ಒಂದೊಂದು ರೈತ ಉತ್ಪಾದಕ ಕಂಪನಿಗಳಲ್ಲಿ 500ರಿಂದ 1000ಕ್ಕೂ ಹೆಚ್ಚು ಸದಸ್ಯರುಗಳಿದ್ದಾರೆ.
ಆ ಭಾಗದಲ್ಲಿ ಅವ್ರು ಬೆಳೆಯೋಂಥ ಉತ್ಪನ್ನಗಳನ್ನು ಈಗೇನು ಅವರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇನ್ಪುಟ್ ಬಿಸ್ನೆಸ್ ಮತ್ತು ಔಟ್ಪುಟ್ ಬಿಸ್ನೆಸ್ ಅಂತ ಕರೀತಾರೆ. ಔಟ್ಪುಟ್ ಬಿಸ್ನೆಸ್ ಅಂದರೆ ಅವರು ಬೆಳೆಯೋಂಥ ಉತ್ಪನ್ನಗಳಿಗೆ ಅವರೇ ಮಾರ್ಕೆಟ್ ಕಂಡಿಟ್ಕೊಳ್ಳಿ, ರಫ್ತು ಇರ್ಬೋದು, ಸಗಟು ಇರ್ಬೋದು, ಅಥವಾ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಲಿ ಅಂತಲೇ ಸರ್ಕಾರ ಮಾಡಿರೋಂಥದ್ದು. ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ನಿಮಗೆಲ್ಲ ಗೊತ್ತಿರೋಗೆ ಭಾಳ ದೊಡ್ಡ ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆ. ಅದರಲ್ಲೂ ಸಹ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲೆಲ್ಲ ಈಗ ನಾನು ಇಲಾಖೆ ಸರ್ಕಾರಿ ಸೇವೆ ಸಲ್ಲಿಸಿರೋಂಥ ಒಂದು ಅನುಭವದಲ್ಲಿ ಹೇಳೋದಾದರೆ, ಮೊದಲೆಲ್ಲ ಇದ್ದಂಥ ಯೋಜನೆಗಳು ಕೇವಲ ಉತ್ಪಾದನೆ ಕೇಂದ್ರಿತ ಯೋಜನೆಗಳಿತ್ತು. ಆದರೆ ಸುಮಾರು 15-20 ವರ್ಷದಿಂದ ನಾವು ಸರ್ಕಾರದ ಯೋಜನೆಗಳನ್ನ ನೋಡಿದ್ರೆ, ಅದು ವಿಶೇಷವಾಗಿ ಕೃಷಿ ಮತ್ತು ಕೃಷಿ ಪೂರಕ ಇಲಾಖೆಗಳ ಯೋಜನೆಗಳನ್ನ ನಾವು ನೋಡಿದ್ರೆ, ಸಂಸ್ಕರಣೆ ಆಧಾರಿತ, ಸಂಸ್ಕರಣೆಗೆ ಒತ್ತು ಕೊಡೋಂಥ, ಬ್ರ್ಯಾಂಡಿಂಗ್ಗೆ ಒತ್ತು ಕೊಡೋಂಥ, ಪ್ಯಾಕಿಂಗ್ಗೆ ಒತ್ತು ಕೊಡೋಂಥ ಯೋಜನೆಗಳಿದೆ. ಹಾಗಾಗಿ ಇವತ್ತು ವೈಯಕ್ತಿಕವಾಗಿ ಬ್ರ್ಯಾಂಡ್ ಮಾಡಿರೋಂಥ ರೈತರುಗಳು ಇದ್ದಾರೆ, ಆದರೆ ಬೆರಳಿಕೆ. ಆದರೆ ಒಬ್ಬರು ರೈತರು ಮಾಡೋದಕ್ಕಿಂತ ರೈತ ಉತ್ಪಾದಕ ಕಂಪನಿಗಳು ಇವತ್ತು ಏನಿದೆ, ಈ ಒಂದು FPO ಇಕೋಸಿಸ್ಟಮ್ ಅಂತ ಏನು ಹೇಳ್ತಾರಲ್ಲ, ಅದು ಇವತ್ತು ಒಂದು ಈಗಾಗಲೇ 2014 10 ವರ್ಷಗಳು ಈಗಾಗಲೇ ಆಗಿರೋಂಥದ್ದು. ಇದು ಸೂಕ್ತವಾಗಿದೆ. ಇವತ್ತು ರೈತ ಬ್ರ್ಯಾಂಡ್ಗಳನ್ನು ಮುನ್ನೆಲೆಗೆ ತರಲಿಕ್ಕೆ FPOಗಳಿಗೂ ಸಹ ಸಾಮರ್ಥ್ಯನೂ ಇದೆ. ಅದಕ್ಕೆ ಪೂರಕವಾದಂಥ ಎಲ್ಲ ಸೌಕರ್ಯಗಳನ್ನು ನಿಮಗೂ ಗೊತ್ತಿರಾಗೆ ಸರ್ಕಾರನೇ ಕೊಡ್ತಾ ಇದೆ. ಸಂಸ್ಕರಣೆ ಮಾಡ್ಕೊಳ್ಳಿಕ್ಕೆ ಯಂತ್ರೋಪಕರಣಗಳ ಅವಶ್ಯಕತೆ ಇದ್ದರೆ ಕೊಡ್ತಾ ಇದೆ. ಅದಕ್ಕೆ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಯೋಜನೆಗಳ ಮೂಲಕ ಹಣಕಾಸಿನ ಬೆಂಬಲನೂ ಕೊಡ್ತಾ ಇದೆ. ಎಷ್ಟೋ ಖಾಸಗಿ ಸಂಸ್ಥೆಗಳು ಕೊಡ್ತಾ ಇದೆ, ಸರ್ಕಾರೇತರ ಸಂಸ್ಥೆಗಳು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಸ್ವಂತ ಬ್ರ್ಯಾಂಡ್ಗಳನ್ನು ಮಾಡಿರೋಂಥ ಎಷ್ಟೋ ರೈತ ಉತ್ಪಾದಕ ಕಂಪನಿ ರಾಜ್ಯದಲ್ಲೂ ಇದೆ ಮತ್ತು ದೇಶದಲ್ಲೂ ಇದೆ. ಅಂದರೆ ತಾವು ಹೇಳೋ ಪ್ರಯತ್ನ ಮಾಡ್ತಿರೋದು, ಈಗ ರೈತರೆಲ್ಲ ಸಂಘಟಿತರಾಗಿ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮೂಲಕ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರೆ ಅದೇ ಬ್ರ್ಯಾಂಡ್ ಅಂತಲ್ಲ? ಖಂಡಿತ. ಈಗ ರೈತರ ಬ್ರ್ಯಾಂಡ್ ಅನ್ನೋದಂದ್ರೆ ಅದು ಯಾವುದೇ ಇರ್ಬೋದು. ಈಗ ರೈತರ ಬ್ರ್ಯಾಂಡ್ ಅಂದ್ರೆ ಅರ್ಥ, ಮೂಲದಲ್ಲಿ ಉದಾಹರಣೆಗೆ ರೈತ ಉತ್ಪಾದಕ ಕಂಪನಿಗಳಿರ್ಬೋದು, ರೈತ ಸಹಕಾರಿಗಳಿರ್ಬೋದು, ರೈತ ಒಕ್ಕೂಟಗಳಿರ್ಬೋದು, ಅಥವಾ ಸ್ತ್ರೀಶಕ್ತಿ ಗುಂಪುಗಳಿರ್ಬೋದು, ಅಥವಾ ಸ್ವಸಹಾಯ ಸಂಘಗಳಿರ್ಬೋದು. ಅಂದರೆ ಗ್ರಾಮೀಣ ಪ್ರದೇಶದ ಪ್ರಾಥಮಿಕ ಉತ್ಪಾದಕರು ಅಂತ ಕರಿತೀವಿ. ಮೂಲತಃ FPO ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿನ ಇನ್ನೂ ಚಿಕ್ಕದಾಗಿ ಅದನ್ನು ಪ್ರೊಡ್ಯೂಸರ್ ಕಂಪನೀಸ್ ಅಂತ ಕರೀತಾರೆ. ಪ್ರೊಡ್ಯೂಸರ್ ಅಂತಂದರೆ ಪ್ರಾಥಮಿಕ ಉತ್ಪಾದಕರು ಯಾರಿದ್ದಾರೆ ಅವ್ರುಗಳೇ ಸೇರಿಕೊಂಡು ಬ್ರ್ಯಾಂಡ್ ಮಾಡಬೇಕು ಅನ್ನೋಂಥದ್ದು. ಈಗ ಏನಕ್ಕೆ ಅಂದರೆ, ಸ್ವಲ್ಪ ನಾವು ಆಳವಾಗಿ, ಯಾಕಂದರೆ ನಾನೇನು ದೊಡ್ಡ ಸರ್ವಜ್ಞ ಅಂತ ಹೇಳ್ತಿಲ್ಲ, ನಾನು ಸಹ ಖುದ್ದು ಸಾವಯವ ಕೃಷಿ ಕ್ಷೇತ್ರದಲ್ಲಿ ನಮ್ಮದೇ ಆದಂಥ ಕಂಪನಿಯನ್ನು ನಡೆಸಿ ಬಂದಿರೋಂಥ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಸಗಟು ವ್ಯಾಪಾರದಲ್ಲಿ ಏನಾಗುತ್ತೆ ಅಂದರೆ, ರೈತನಿಗೆ ಅವನು ದರ ನಿಗದಿ ಮಾಡೋಂಥ ಅಲ್ಲೂ ಅವಕಾಶ ಇರೋದಿಲ್ಲ. ಯಾಕಂದರೆ ಖರೀದಿ ದರ ನಿಗದಿ ಮಾಡ್ತಾನೆ. ಈಗ ಬಹುತೇಕ ರೈತರಾಗಲಿ, ಯಾವುದೇ ಸಂಘಟನೆಗಳಾಗಲಿ, ಯಾವುದೇ ಪ್ರತಿಭಟನೆಯಲ್ಲಿ ಭಾವನಾತ್ಮಕವಾಗಿ ಮಾತಾಡ್ತಾರೆ ರೈತರು. ಸರ್, ಎಲ್ಲ ಉತ್ಪನ್ನಗಳಿಗೂ ಅವ್ರಿಗೆ ದರ ನಿಗದಿ ಮಾಡೋಂಥ ಅವಕಾಶ ಇದೆ, ನಮಗೆ ಮಾತ್ರ ಇಲ್ವಲ್ಲ ಸರ್ ಅಂತ ಎಲ್ಲ ಕಡೆನೂ ಕೇಳಿದ್ದೀವಿ ನಾವು ಈ ಒಂದು ಇದನ್ನು. ಸಗಟು ವ್ಯಾಪಾರದಲ್ಲೂ ಸಹ ನಾನು ದರ ನಿಗದಿ ಮಾಡಲಿಕ್ಕಾಗಲ್ಲ, ಯಾಕಂದರೆ ಖರೀದರ ನಿಗದಿ ಮಾಡ್ತಾನೆ, ಇಷ್ಟು ಕೊಟ್ಟರೆ ತಗೊಳ್ತೀನಿ, ಇದರಿಲ್ಲ ಅಂತ. ಆದರೆ ನಾವು ಯಾವಾಗ ಬ್ರ್ಯಾಂಡ್ ಮಾಡ್ತೀವಿ ಅದನ್ನು ದರ ನಾವೇ ನಿಗದಿ ಮಾಡ್ತೀವಿ. ಅದರ ಸಂಸ್ಕರಣೆ ವೆಚ್ಚ ಇರ್ಬೋದು, ಉತ್ಪಾದನಾ ವೆಚ್ಚ ಇರ್ಬೋದು, ಪ್ಯಾಕಿಂಗ್ ವೆಚ್ಚ ಇರ್ಬೋದು, ಮತ್ತು ನನ್ನ ಲಾಭ ಸೇರಿ ದರ ನಿಗದಿ ಮಾಡೋಂಥ ಅವಕಾಶ ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ ಅಂತ ಏನು ಕರಿತೀವಿ, ರಿಟೇಲ್ ವ್ಯಾಪಾರದಲ್ಲಿ ರೈತ ಅವನ ಬೇಕಾದಂಥ ಲಾಭವನ್ನು ನಿಗದಿ ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ಈ ನಿಟ್ಟಿನಲ್ಲಿ FPO ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನ ಮತ್ತು ಇತರ ಯೋಜನೆಗಳು ಪೂರಕವಾಗಿದೆ. ಅಂದರೆ ರೈತ ತನ್ನ ಉತ್ಪನ್ನವನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತಹ ಪ್ರಯತ್ನ ಏನಿದೆಯಲ್ಲ, ಆ ಪ್ರಯತ್ನ ಒಂದಿದ್ರೆ ಸಾಕು ಅನ್ನೋವಂತಹ ಚಿಂತನೆ ಇದೆ. ಬ್ರ್ಯಾಂಡ್ ಯಾಕೆ ಬೇಕು? ಇದು ಒಳ್ಳೆ ಪ್ರಶ್ನೆ. ಈಗ ನಿಮಗೂ ಗೊತ್ತಿರಾಗೆ, ಈಗ ಅದರಲ್ಲೂ ವಿಶೇಷವಾಗಿ, ಯಾಕೆ ನಾನು ಮತ್ತೆ ಈ ವಿಚಾರ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾವಯವ ಚಳುವಳಿ ಪ್ರಾರಂಭ ಆದಾಗ, ಯಾಕಂದರೆ ಆ ಸಂದರ್ಭದಲ್ಲಿ ನಾನು ಸಹ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥದ್ದು. ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾವಯವ ಕೃಷಿಗೆ ಪ್ರತ್ಯೇಕ ನೀತಿ ತಂದಂಥ ರಾಜ್ಯ ಕರ್ನಾಟಕ ರಾಜ್ಯ, ಇಡೀ ನಮ್ಮ ದೇಶದಲ್ಲೇ. ಆಗ ಸರ್ಕಾರದ ಯೋಜನೆಗಳ ಚಿಂತನೆ ಹೇಗಿತ್ತು ಅಂದರೆ, ರೈತರುಗಳೇ ಒಂದು 100 ಜನ ಸೇರಿಕೊಂಡು, ಈಗ ಸಾವಯವ ಗ್ರಾಮ, ಸಾವಯವ ಭಾಗ್ಯ ಅಂತ ಯೋಜನೆಗಳಿತ್ತು. ಅಲ್ಲಿದ್ದಿದ್ದು 100 ಜನ ಸಾವಯವ ಕೃಷಿಕರು ಸೇರಿಕೊಂಡು ಅವರೊಂದು ಸಂಘ ಮಾಡಿಕೊಂಡು ನೇರವಾಗಿ ಅವ್ರು ಬೆಳೆದಂಥ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡೋಂಥದ್ದು ಇತ್ತು. ಈಗಲೂ ಸಹ ಅಲ್ಲಲ್ಲಿ ಸಾವಯವ ಸಂತೆ ನಡೀತಾ ಇದೆ. ನಮ್ಮ ಮೈಸೂರು ಭಾಗದಲ್ಲೇ ಸುಮಾರು ಸಾಕಷ್ಟು ಸಂಘ ಸಂಸ್ಥೆಗಳು ನನ್ನ ಒಂದು ಅರಿವಿಗೆ ಬಂದಾಗೆ ಭಾಳಷ್ಟು ನಿರಂತರವಾಗಿ 5-6 ವರ್ಷಗಳಿಂದ ಮಾಡ್ಕೊಂಡು ಹೋಗ್ತೀವಿ. ಈ ಥರ ಸಾವಯವ ಸಂತೆಗಳು ಭಾಳ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ನಗರಗಳಲ್ಲೂ ನಡೀತಾ ಇದೆ. ಅಂದರೆ ಏನಾಗುತ್ತೆ ಅಂತಂದರೆ, ಉತ್ಪನ್ನಗಳನ್ನು ನಾವು ನಮಗೆ ಗೊತ್ತಿರೋಂಥ ಗ್ರಾಹಕರಿಗೆ ಸ್ಥಳೀಯವಾಗಿ ಮಾರಾಟ ಮಾಡಲಿಕ್ಕೆ ನಾವು ಯಾವುದೇ ಪ್ಯಾಕಿಂಗ್ ಮಾಡಿದ್ರೆ ಯಾವುದೇ ಬ್ರ್ಯಾಂಡ್ ಮಾಡಲಿಕ್ಕೆ ಆಗುತ್ತೆ. ಆದರೆ ಪ್ರಮಾಣ ಅಂತ ನಾವು ಬಂದಾಗ, ವಾಲ್ಯೂಮ್ ಅಂತ ನಾವು ಏನು ಕರಿತೀವಿ, ಈಗ ರೈತ, ಈಗ ನಿಮಗೂ ಗೊತ್ತಿರಾಗೆ ನಾವು ತಾಂತ್ರಿಕವಾಗಿ ಮಾತಾಡಬೇಕಂದ್ರೆ, 1 ಎಕರೆ 2 ಎಕರೆ ನಾವು ಗದ್ದೆ ಅಂತಲೇ ತಿಳ್ಕೊಂಡ್ರು ನಾನು ಅಲ್ಲಿ ಬರೋಂಥ ಅಷ್ಟು ಭತ್ತವನ್ನು ಸಂಸ್ಕರಣೆ ಮಾಡಿ ಅಕ್ಕಿ ಮಾಡಿ ನೇರವಾಗಿ ನಾನು ಸ್ಥಳೀಯವಾಗಿ ನಾನು ಗ್ರಾಹಕರಿಗೆ ಮಾರಾಟ ಮಾಡ್ತೀನಿ ಅಂತಂದರೆ ಬಹುಶಃ ಕಷ್ಟ ಸಾಧ್ಯ.
ಈಗ ನೇರ ಮಾರಾಟದಲ್ಲಿ ಏನಂದರೆ ಭಾಳ ಪ್ರಮಾಣ ಕಡಿಮೆ ಇರ್ತದೆ. ನಾವು ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಅದು ಮಾಡಬೇಕು ಅಂದಾಗ ನನಗೆ ಗೊತ್ತಿಲ್ಲದಿರಂಥ ನನ್ನ ವ್ಯಾಪ್ತಿಯನ್ನು ಮೀರಿದಂಥ ನಾನು ಗ್ರಾಹಕರಿಗೆ ಮುಟ್ಟಬೇಕು ಅಂದಾಗ ಅವಾಗ ಪ್ಯಾಕಿಂಗ್ ಅವಶ್ಯಕತೆ ಇರುತ್ತೆ. ಪ್ಯಾಕ್ ಮಾಡಬೇಕಂದಾಗ ಏನು ನಾವೇನು ಹೇಳ್ತೀವಿ, ಲೀಗಲ್ ಆ್ಯಂಡ್ ಸ್ಟ್ಯಾಟ್ಯೂಟರಿ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ, ಕಾನೂನಾತ್ಮಕವಾಗಿ ಅಥವಾ ಏನು ನಿಯಮಗಳೇನಿರ್ತದಲ್ಲ ಆ ಒಂದು ಏನು ಬ್ರ್ಯಾಂಡ್ ಮಾಡಬೇಕಂದ್ರೆ ಇಂಥ ಒಂದು ಏನು ನಾವು ಲೈಸೆನ್ಸ್ಗಳನ್ನ ಮಾಡಿಸೋಂಥ ಅವಶ್ಯಕತೆ ಇರ್ತದೆ, ಬ್ರ್ಯಾಂಡ್ ಮಾಡಬೇಕಂತ ಅವಶ್ಯಕತೆ ಇರ್ತದೆ. ಮತ್ತು ಸಾಗಾಣಿಕೆ ದೃಷ್ಟಿಯಿಂದ ಎಲ್ಲ ನೋಡಿದಾಗ ಹಾಗಾಗಿ ಸ್ಥಳೀಯವಾಗಿ ಮಾರಾಟ ಮಾಡಲಿಕ್ಕೆ ನೀವು ಹೇಳಿದಾಗ ಯಾವುದೇ ಬ್ರ್ಯಾಂಡ್ ಅವಶ್ಯಕತೆ ಇಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ನಾವು ಬೇರೆ ಬೇರೆ ಭಾಗಗಳಿಗೆಲ್ಲ ಕಳಿಸ್ಬೇಕು ಅಂದಾಗ ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ ಮತ್ತು ಪ್ಯಾಕ್ ಮಾಡೋಂಥ ಅವಶ್ಯಕತೆ ಇರುತ್ತೆ. ಸರ್, ಏನು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀರಿ ರೈತ ಬ್ರ್ಯಾಂಡ್ಗಳನ್ನು ಮುಂದೆ ನಾವು ಮುನ್ನೆಲೆಗೆ ತರ್ತೀವಿ ಅಂತ ಇಟ್ಕೊಳ್ಳಿ. ಈಗ ಈ ಬ್ರ್ಯಾಂಡ್ಗಳು ಬಹುರಾಷ್ಟ್ರೀಯ ಬ್ರ್ಯಾಂಡ್ಗಳ ಜೊತೆ ಸ್ಪರ್ಧೆಯನ್ನು ಮಾಡಬೇಕಾಗ್ತದೆ. ಖಂಡಿತ. ಈಗೆಲ್ಲೋ ರೈತ ಅಲ್ಲಿ ಇಲ್ಲಿ ಮಾರ್ಕತಾ ಇದ್ದ, ಹಾಗಾಗಿ ಅವರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದರೆ ಒಮ್ಮೆಗೆ ಮಾರುಕಟ್ಟೆಯಲ್ಲಿ ಸುಸ್ಥಿತಿಯಲ್ಲಿರುವಂತಹ ಒಂದು ಬಹುರಾಷ್ಟ್ರೀಯ ಬ್ರ್ಯಾಂಡ್ ಇಲ್ಲಿ ಬಹಳ ಏನಂತೀರಿ ಅನಾರ್ಗನೈಸ್ಡ್ ಆಗಿ ಯಾವುದೋ ಒಂದು ಸಂಸ್ಥೆ ಮಾಡಿಕೊಂಡು ರೈತ ಕಟ್ಟಿರುವಂತಹ ಬ್ರ್ಯಾಂಡ್ ಸ್ಪರ್ಧೆ ಸಾಧ್ಯ ಅಂತ ತಮಗನ್ಸುತ್ತಾ? ಇಲ್ಲಿ ಸ್ಪರ್ಧೆ ಅನ್ನೋ ಪದವನ್ನು ನಾವು ಬಳಸಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ನಾವು ಯಾರ ವಿರುದ್ಧ ಅಥವಾ ಇದನ್ನು ಸ್ಪರ್ಧೆ ಮಾಡ್ತಿದ್ದೀವಿ ಪೈಪೋಟಿ ಅನ್ನೋದು ಬದಲಾಗಿ ಈಗ ಅದೇ ಪ್ರಶ್ನೆ ನಾನು ಮತ್ತೆ ಸಾವಯವಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. 20 ವರ್ಷದ ಹಿಂದೆ ಸಾವಯವ ಆಹಾರ ಅನ್ನೋಂಥದ್ದು ಬಹುತೇಕ ನಾವು 1999 ಇಲಾಖೆಗೆ ಸೇರಿ 2001, 2002ರಲ್ಲಿ ಇಡೀ ಕರ್ನಾಟಕದಲ್ಲಿ ಬೆರಳೆಣಿಕೆಯ ಸಾವಯವ ಮಳಿಗೆಗಳಿದ್ದಂಥದ್ದು. ಇವತ್ತು ಸಾಕಷ್ಟು ಬಹುಶಃ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಗಳಲ್ಲೇ ಸಾಕಷ್ಟು ಸಾವಯವ ಪದಾರ್ಥಗಳನ್ನ ಮಾರಾಟ ಮಳಿಗೆಗಳು ಬಂದಿದೆ. ಅಂದರೆ ಯಾವುದೇ ಒಂದು ಬದಲಾವಣೆ, ಯಾವುದೇ ಒಂದು ಅಭಿಯಾನ, ಯಾವುದೇ ಒಂದು ಚಳುವಳಿ, ಯಾವುದೇ ಒಂದು ಕ್ರಾಂತಿ ಪ್ರಾರಂಭ ಆಗಬೇಕಂದ್ರೆ ಸಣ್ಣ ಇದನ್ನಲ್ಲೇ ಪ್ರಾರಂಭ ಆಗೋಂಥದ್ದು. ಈಗ ನಾವು ಬಹುರಾಷ್ಟ್ರ ಕಂಪನಿಗೆ ಸ್ಪರ್ಧೆ ಒಡ್ತೀವಿ, ಪೈಪೋಟಿ ಒಡ್ತೀವಿ ಅನ್ನೋ ಬದಲಾಗಿ ಇಷ್ಟೂ ವರ್ಷಗಳು ನನಗೆ ಗೊತ್ತಿಲ್ಲ ಎಷ್ಟು ಶತಮಾನದಿಂದ ಕೃಷಿ ಮಾಡ್ತಿರಂತಂದರೆ ಅವತ್ತು ಅವಶ್ಯಕತೆ ಇರಲಿಲ್ಲ. ಏನು ರೈತ ಬೆಳೆಯುವಂಥದ್ದು ಬೇರೆ ಯಾರೋ ಮಾರಾಟ ಮಾಡೋ ಅಂಥವ್ರು ಇತ್ತು. ಆದರೆ ಎಲ್ರಿಗೂ ಗೊತ್ತಿರೋಂಥ ಕಟು ಸತ್ಯ, ಕೈ ಸತ್ಯ ಏನಂತಂದರೆ ಬೆಳೆದಿರೋಂಥ ರೈತನಿಗೆ ಅವನ ಬೆವರಿಗೆ ಅನುಗುಣವಾಗಿ, ಅವನ ಶ್ರಮಕ್ಕೆ ಅನುಗುಣವಾಗಿ ಅವನಿಗೆ ಲಾಭ ಆಗ್ತಿಲ್ಲ ಅಂತ ಎಲ್ರಿಗೂ ಗೊತ್ತಿರೋಂಥ ಸತ್ಯ. ಆದರೆ ನಾನು ವ್ಯಾಪಾರನೂ ಮಾಡಿರೋಂಥ ಒಂದು ಅನುಭವದಲ್ಲಿ ಹೇಳಬೇಕಂದ್ರೆ ಸಗಟು ವ್ಯಾಪಾರದಲ್ಲೂ ಸಹ ರೈತನಿಗೆ ನಾನು ಬೇಕಾದಂಥ ದರ ಬೇಕು ಅಂತ ಕೇಳಲಿಕ್ಕೆ ಅವಕಾಶ, ಅಲ್ಲಿ ಖರೀದಿ ನಿರ್ಧಾರ ಮಾಡ್ತಾರೆ. ರೈತನಿಗೆ ಏಕೈಕ ಮಾರ್ಗ ಅವನ ಬೆವರಿಗೆ ಅನುಗುಣವಾಗಿ ದರ ನಿಗದಿ ಮಾಡೋಂಥ ಏನಾರು ಏಕೈಕ ಮಾರ್ಗ ಅಂದರೆ ನಾವೇ ಸ್ವಂತ ಬ್ರ್ಯಾಂಡ್ ಮಾಡೋಂಥದ್ದು. ಯಾಕಂದರೆ ಬ್ರ್ಯಾಂಡ್ ಮಾಡಿದ ತಕ್ಷಣ ಅದು MRP ನಿಗದಿ ಮಾಡೋಂಥದ್ದು ಉತ್ಪಾದಕರ ಹತೋಟಿಲಿ ಇರ್ತದೆ, ಉತ್ಪಾದಕನ ನಿಯಂತ್ರಣದಲ್ಲಿರ್ತದೆ, ಉತ್ಪಾದಕನ ಕೈಯಲ್ಲಿರ್ತದೆ. ಆಗ ರೈತ ನಿಗದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ 20 ವರ್ಷದ ಹಿಂದೆ ಸಾವಯವ ಆಹಾರ ಉದ್ಯಮ ಯಾವ ರೀತಿ ಇತ್ತು, ಬಹುಶಃ ಈ ಅಂಕಿಅಂಶ ಬಹುಶಃ ನಾನು ಅಷ್ಟು ನೆನಪಿಲ್ಲ. ನೀವು 20 ವರ್ಷದಿಂದ ಸಾವಯವ ಉದ್ಯಮದ ಎಷ್ಟು ಇತ್ತು ವಹಿವಾಟು, ಇವತ್ತು 2024ರಲ್ಲಿ ಸಾವಯವ ಉದ್ಯಮ ಎಷ್ಟಿದೆ ಅಂತ ನೀವು ಅಂಕಿಅಂಶ ನೋಡಿದ್ರೆ ಬಹುಶಃ ಭಾಳ ದೊಡ್ಡ ಮಟ್ಟದ ವ್ಯತ್ಯಾಸ ಕಾಣುತ್ತೆ. ಇದೇ ರೀತಿ ಒಂದು 20 ವರ್ಷ ಕಳೆದ ನಂತರ ಇವತ್ತೇನೋ ಒಂದು ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅನ್ನಂಥ ಒಂದು ಬೀಜ ಇವತ್ತು ಬಿತ್ತನೆ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ ಒಂದು 20 ವರ್ಷ ಅದೊಂದು ದೊಡ್ಡ MR ಆಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವ ರೀತಿ ಮಾಡಬೇಕು ಸರ್? ಹೌ ಟು ಗೋ ಹೆಡ್? ಇದು ಒಳ್ಳೆ ಪ್ರಶ್ನೆ. ಯಾಕಂದರೆ ಏನು ಹೇಳ್ತಾರಲ್ಲ, ಏನು ಯಾವುದೇ ವಿಚಾರಗಳಾದರೂ ಆಲೋಚನೆಗಳಾದರೆ ಬರೋಂಥದ್ದು ಸುಲಭ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋಂಥದ್ದು, ಅದನ್ನು ಅನುಷ್ಠಾನ ಮಾಡೋಂಥದ್ದು, ಅದನ್ನು ಅಳವಡಿಕೆ ತರಬೇಕು ಅಂತಂದರೆ ಖಂಡಿತ ನಾವು ಅಂದ್ಕೊಂಡಷ್ಟು ಸರಳ ಇರಲ್ಲ. ಆದರೂ ಪ್ರಯತ್ನ ಮಾಡಬೇಕಾಗ್ತದೆ. ಇದಕ್ಕೆ ಭಾಳ ಅನುಭವದಲ್ಲಿ ಹೇಳಬೇಕು ಅಂತಂದರೆ ಇತ್ತೀಚೆಗೆ ನೀವು ಗಮನಿಸಿರಬೇಕು, ದೊಡ್ಡ ಕಂಪನಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಈ ಮ್ಯಾನೇಜ್ಮೆಂಟು ಈ ತಂತ್ರಜ್ಞಾನ ಬಂದಾಗ ಹೊಸ ಪದಗಳನ್ನ ಬಳಕೆ ಮಾಡ್ತಾರೆ. ಏನು ವ್ಯಾಪಾರದಲ್ಲಿ ಹೋಗ B2B, B2C ಅಂತ ಹೇಳ್ತಾರೆ. B2B ಅಂದರೆ ಒಂದು ವ್ಯಾಪಾರ ಸಂಸ್ಥೆ ಇನ್ನೊಂದು ವ್ಯಾಪಾರ ಸಂಸ್ಥೆಗೆ ಮಾರಾಟ ಮಾಡೋಂಥದ್ದು, ಇನ್ನೊಂದು B2C ಅಂತಾರೆ, ಒಂದು ಮಾರಾಟ ಸಂಸ್ಥೆ ನೇರವಾಗಿ ಗ್ರಾಹಕರಿಗೆ ಮಾರೋಂಥದ್ದು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕಂದರೆ ಇವತ್ತು ತಂತ್ರಜ್ಞಾನ ಇರಲಾಗಿ ಇವತ್ತೇನು IT ಅಂತ ಕ್ಷೇತ್ರ ಅಂತ ಹೇಳ್ತೀವಿ, ಮತ್ತು ಇವತ್ತೇನು ಪ್ಲ್ಯಾಟ್ಫಾರ್ಮ್ಗಳು, ಪೋರ್ಟಲ್ಗಳಂತೇನು ಹೊಸ ಪದ ಬಳಕೆ ಮಾಡ್ತೀವಿ. ಈ ಒಂದು ತಂತ್ರಜ್ಞಾನ ಬಂದ ಮೇಲೆ ಸಾಕಷ್ಟು ದೊಡ್ಡ ದೈತ್ಯ ಕಾರ್ಪೊರೇಟ್ ಸಂಸ್ಥೆಗಳು D2C ಅಂತ ಒಂದು ಮಾಡೆಲ್ನ ಅಳವಡಿಸ್ಕೊಂಡಿದ್ದಾರೆ. ಏನು D2C ಮಾಡೆಲ್ ಅಂದರೆ ನೇರ ಗ್ರಾಹಕರಿಗೆ ಮುಟ್ಟಂಥದ್ದು. ಈಗ ನಾವೇನೋ ಅದನ್ನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಹಂಚಿಕೆಯ ವ್ಯವಸ್ಥೆ ನೋಡೋದಾದರೆ ಒಬ್ಬ ಉತ್ಪಾದಕರು ಇರ್ತಾರೆ, ಇಲ್ಲಿ ಕಡೆ ಗ್ರಾಹಕರು ಇರ್ತಾರೆ. ಆದರೆ ಗ್ರಾಹಕರನ್ನ ಮುಟ್ಟಕ್ಕೆ ಮಧ್ಯೆ ಡಿಸ್ಟ್ರಿಬ್ಯೂಟರ್ಗಳಂತ ಕರಿತೀವಿ, ಸ್ಟಾಕಿಸ್ಟ್ ಅಂತ ಕರಿತೀವಿ, ಅಥವಾ ಸೂಪರ್ ಸ್ಟಾಕಿಸ್ಟ್ ಅಂತ ಕರಿತೀವಿ, ಅಥವಾ ರಿಟೇಲರ್ ಅಂತ ಕರಿತೀವಿ. ಈಗ ಇನ್ನೂ ದೊಡ್ಡ ಸಂಸ್ಥೆಗಳು ಯಾವ ಮಟ್ಟಕ್ಕೆ ಚಿಂತನೆ ಮಾಡ್ತಿದ್ದಾರೆ ಅಂದರೆ ತಂತ್ರಜ್ಞಾನ ಇರಲಾಗಿ ಇವೆಲ್ಲ ಸಾಧ್ಯ ಆಗಿರೋಂಥದ್ದು D2C ಮಾಡೆಲ್, ನೇರವಾಗಿ ಗ್ರಾಹಕರಿಗೆ ಮುಟ್ಟಂಥ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ನೇರವಾಗಿ ಗ್ರಾಹಕರಿಗೆ ಮುಟ್ಟಿದಾಗ ಒಂದು ಉತ್ಪಾದಕರಿಗೂ ಸಹ ಗರಿಷ್ಠ ಲಾಭ ಸಿಗುತ್ತೆ, ಮತ್ತು ಈ ಕಡೆ ಗ್ರಾಹಕರಿಗೂ ಸಹ ಗರಿಷ್ಠ ಲಾಭ ಸಿಗುತ್ತೆ. ಹಾಗಾಗಿ ಬಹುಶಃ ನನ್ನ ಒಂದು ಅಲ್ಪ ಅನುಭವದಲ್ಲಿ ಹೇಳ್ಬೇಕು ಅನ್ನೋದಾದರೆ ಇವತ್ತು ರೈತ ಬ್ರ್ಯಾಂಡ್ಗಳನ್ನಂಥದ್ದು ಇನ್ನೂ ಇದು ಕಾನ್ಸೆಪ್ಟ್ ಅಂತ ಕರಿತೀವಿ. ಇನ್ನೂ
ನಾನು ಈ ಒಂದು ಇದನ್ನು ಭಾಳ ಅನುಭವದಲ್ಲಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಇದರ ಕಾರ್ಯಕ್ರಮ ಮಾಡಿದಾಗ ಬಹುಶಃ ನಾನು ಮೈಸೂರಿನಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲೇ ಆಕಾಶವಾಣಿಯ ಸುತ್ತಮುತ್ತ ಇರೋಂಥ ಒಂದು ಏನೋ ವಸತಿ ಪ್ರದೇಶಗಳಿದೆ, ರೆಸಿಡೆನ್ಷಿಯಲ್ ಏರಿಯಾಗೆ ಹೋದ್ರೂ ರೈತ ಬ್ರ್ಯಾಂಡ್ ಅಂತ ಕೇಳಿದ್ರೆ ಬಹುಶಃ ಎಷ್ಟು ಗ್ರಾಹಕರಿಗೆ ಗೊತ್ತು. ಈಗ ಎಫ್ ಪಿ ಒ ಅಂತ ಕರಿತೀವಿ. ನಾನು ಆಗಲೇ ಹೇಳ್ದಂಗೆ ಸುಮಾರು 2014ರಿಂದ ರೈತ ಉತ್ಪಾದಕ ಕಂಪನಿ ರಚನೆ ಆಗಿದೆ ಅಂತ ಮಾತಾಡ್ತೀವಿ. ಈಗಲೂ ಬಂದು ಸಮೀಕ್ಷೆ ಮಾಡೋಣ, ಎಷ್ಟು ಜನ ಗ್ರಾಹಕರಿಗೆ ರೈತ ಉತ್ಪಾದಕ ಕಂಪನಿಗಳಂತ ಗೊತ್ತಿದೆ. ಇನ್ನು ಗ್ರಾಹಕರುಗಳಿಗೆ ರೈತ ಬ್ರ್ಯಾಂಡ್ ಮಾಡ್ತಾರೆ ಅನ್ನೋಂಥ ಪರಿಕಲ್ಪನೆನೇ ಇಲ್ಲ. ಹಾಗಾಗಿ ಇನ್ನೂ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಂಥ ಕೆಲಸಗಳು ಸಾಕಷ್ಟು ಆಗಬೇಕು. ಹಾಗಾಗಿ ನನ್ನ ಒಂದು ಅನುಭವದಲ್ಲಿ ಹೇಳ್ಬೇಕಂದ್ರೆ, ಈ ರೈತ ಬ್ರ್ಯಾಂಡ್ಗಳೇನಾದ್ರು ಯಶಸ್ವಿ ಆಗಬೇಕಂದ್ರೆ ಇದಕ್ಕೆ ಮೇಳಗಳನ್ನು, ರೈತ ಬ್ರ್ಯಾಂಡ್ಗಳ ಸಂತೆ ಅನ್ನಂತ ಆಗಬೇಕು. ಮತ್ತು ಅದೇ ಥರ ಇಲಾಖೆಗಳು, ಸಂಬಂಧಪಟ್ಟಂಥ ಇಲಾಖೆಗಳಿಗೆ ನಾನು ಈ ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಪ್ರಯತ್ನ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ಆಗ ನೋಡ್ಕೊಳ್ಳೋದಾದರೆ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸಾವಯವ ಸಿರಿಧಾನ್ಯ ಮೇಳಗಳನ್ನು ಆಯೋಜನೆ ಮಾಡ್ಕೊಂಡು ಬಂದಿದೆ ಭಾಳಷ್ಟು ವರ್ಷಗಳಿಂದ. ಆದರೆ ಕೇವಲ ಒಂದು ವರ್ಷಕ್ಕೆ ಮಾಡೋದು ಮಾತ್ರ ಆಗೋದಿಲ್ಲ. ಯಾಕಂದರೆ ನಾನು ಭಾಳ ಸಕ್ರಿಯವಾಗಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಆ ಅಂತಾರಾಷ್ಟ್ರೀಯ ಮೇಳಗಳಲ್ಲಿ ಏನಾಗ್ತಿದೆ ಅಂದರೆ B2Bಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ದೇಶಗಳ ಇವ್ರುಗಳು ಬರ್ತಾರೆ. ಆದರೆ ಗ್ರಾಹಕರನ್ನೇ ಮುಟ್ಟಂಥ ವ್ಯವಸ್ಥೆ ಆಗಬೇಕಂದ್ರೆ ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ರೈತ ಬ್ರ್ಯಾಂಡ್ಗಳನ್ನು ಜನಪ್ರಿಯ ಮಾಡೋ ನಿಟ್ಟಿನಲ್ಲಿ ಮೇಳಗಳಾಗಬೇಕು, ಸಂತೆಗಳಾಗಬೇಕು. ನೀವು ರೈತ ಉತ್ಪಾದಕ ಕಂಪನಿಗಳ ಜೊತೆಗೆ ರೈತ ಉತ್ಪಾದಕ ಕಂಪನಿಗಳ ರಚನೆಯಲ್ಲಿ ತೊಡಗಿಸ್ಕೊಂಡಿರೋಂಥ ಏನು ಸರ್ಕಾರೇತರ ಸಂಸ್ಥೆಗಳಿರ್ಬೋದು, ಸಂಬಂಧಪಟ್ಟಂಥ ಇಲಾಖೆಗಳು ಮತ್ತು ಗ್ರಾಹಕರ ಸಂಘ ಸಂಸ್ಥೆಗಳು ಸಾಕಷ್ಟಿದೆ. ಈಗ ಪ್ರತಿಯೊಂದು ಪ್ರದೇಶಗಳಲ್ಲೂ ಅವ್ರದ್ದು ಹಿತರಕ್ಷಣಾ ವೇದಿಕೆಗಳನ್ನಂತ ಮಾಡ್ಕೊಂಡಿರ್ತಾರೆ. ಅಂದರೆ ಎಲ್ಲ ಸಂಘ ಸಂಸ್ಥೆಗಳು, ರೋಟರಿ ಸಂಸ್ಥೆ, ಲಯನ್ಸ್ ಸಂಸ್ಥೆ, JC ಸಂಸ್ಥೆ, ಸಾಕಷ್ಟು ಅವಕಾಶಗಳಿವೆ. ವಿವಿಧ ಸಮುದಾಯ ಸಂಘ ಸಂಸ್ಥೆಗಳಿದೆ. ಇವರೆಲ್ಲ ಸೇರಿ ಮಾಡೋದಾದರೆ ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟದ ಬದಲಾವಣೆ ಅಥವಾ ಕ್ರಾಂತಿಗೆ ನಾಂದಿ ಆಡಲಿಕ್ಕೆ ಅಥವಾ ಒಂದು ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಮತ್ತು ತಂತ್ರಜ್ಞಾನ ಪೂರಕವಾಗಿದೆ. ಕೃಷಿ ಉತ್ಪನ್ನಗಳಲ್ಲಿ 2 ಭಾಗ ಬರುತ್ತೆ. ಒಂದು ಪೆರಿಷಬಲ್, ಅಂದರೆ ಬಹಳ ವೇಗವಾಗಿ ಹಾಳಾಗುವಂಥದ್ದು. ಇನ್ನೊಂದು ಸುದೀರ್ಘ ಕಾಲದವರೆಗೆ ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋಕ್ಕೆ ಅಸಾಧ್ಯ ಇರುವಂಥದ್ದು. ಈಗ ಎರಡೂ ಕೂಡ ಬ್ರ್ಯಾಂಡ್ಗಳ ಮೂಲಕನೇ ಮಾರಾಟ ಆಗೋ ಸಾಧ್ಯತೆ ಇರಬೇಕು ಅನ್ನೋದು ತಮ್ಮ ವಿಚಾರನ. ಈಗ ಏನೋ ಪೆರಿಷಬಲ್ ಅಂತ, ಅದು ವಿಶೇಷವಾಗಿ ಹಣ್ಣು ಮತ್ತು ತರಕಾರಿಗಳು, ಅಂದರೆ ಹೆಚ್ಚು ಕಾಲ ನಾವು ಶೇಖರಣೆ ಮಾಡಲಿಕ್ಕಾಗದೇ ಇರೋಂಥದ್ದು. ಅದರಲ್ಲಿ ಬ್ರ್ಯಾಂಡಿಂಗ್ ಈಗಲೂ ಬಹುತೇಕ ನೀವು ದೊಡ್ಡ ದೊಡ್ಡ, ಈಗೇನು ನಾನು ಯಾವುದೇ ಕಂಪ್ನಿ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದು, ಏನು ಹೈಪರ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಏನು ಭಾಳಷ್ಟು ಬೇರೆ ಬೇರೆ ಹೊಸ ಹೊಸ ಪದಗಳು ಏನು ಸೃಷ್ಟಿ ಆಗ್ತಾ ಇದೆ ಮತ್ತು ಆ ನಿಟ್ಟಿನಲ್ಲಿ ಬರ್ತಾ ಇದೆ. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಸಹ ಬೇರೆ ಯಾವುದೇ ಬ್ರ್ಯಾಂಡ್ಗಳು ಮಾಡಿದ್ರೆ, ಹಣ್ಣು ತರಕಾರಿಗಳಂತ ಬಂದಾಗ ಬಹುತೇಕ ಅದ್ರಲ್ಲಿ ಯಾವುದೇ ಬ್ರ್ಯಾಂಡ್ ಅಂತ ಮಾಡಿರೋದಿಲ್ಲ. ಬಹುತೇಕ ಅದನ್ನು ನೇರವಾಗಿ ಮಾರಾಟ ಮಾಡ್ತಾರೆ. ಯಾವುದೋ ಕೆಲವುದ್ರಲ್ಲಿ ಮಾಡ್ಬೋದೇನೋ. ಈಗ ನಾನು ಗಮನಿಸಿರಂಗೆ ಕೆಲವು ಈ ಹಣ್ಣಿನ, ಅದ್ರಲ್ಲಿ ವಿಶೇಷವಾಗಿ ಹಣ್ಣುಗಳಲ್ಲಿ ಸೇಬ್ ಇರ್ಬೋದು, ಅಥವಾ ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಅಂತ ಏನು ಕರಿತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡೋಂಥವ್ರು ಒಂದು ಚಿಕ್ಕದಾಗ ಅಲ್ಲೂ 1,000 ಹೆಸರು ಅಸ್ತಿತ್ವ ಇರಬೇಕು ಅಂತ ಒಂದು ಲೇಬಲ್ ಇದು ಮಾಡ್ತಾರೆ. ಬಹುತೇಕ ಏನು ಹಣ್ಣು ತರಕಾರಿಗಳಲ್ಲಿ ಸ್ವಲ್ಪ ಅದರದ್ದೇ ಆದಂಥ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿದೆ. ಅಂದರೆ ನಾನು ಬ್ರ್ಯಾಂಡ್ ಮಾಡ್ತೀನಿ ಅನ್ನೋದಕ್ಕೆ. ಆದರೆ ಬಹುತೇಕ ದಿನಸಿಗಳೇನಿದೆ, ಏನು ದವಸ ಧಾನ್ಯಗಳಿರ್ಬೋದು, ಅಥವಾ ಸಾಂಬಾರು ಪದಾರ್ಥಗಳಿರ್ಬೋದು, ಅಥವಾ ಎಣ್ಣೆ ಪದಾರ್ಥ, ಅದನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಮತ್ತು ಹಣ್ಣು ಮತ್ತು ತರಕಾರಿಗಳಲ್ಲೂ ಸಹ ಸಂಸ್ಕರಣೆ ಮಾಡಲಿಕ್ಕೂ ಸಾಕಷ್ಟು ಅವಕಾಶಗಳಿದೆ. ತಂತ್ರಜ್ಞಾನವೂ ಇದೆ ಮತ್ತು ಅದಕ್ಕೆ ಪೂರಕವಾಗಿ ಪ್ಯಾಕಿಂಗ್ ತಂತ್ರಜ್ಞಾನವೂ ಇದೆ. ಅದನ್ನು ಹೆಚ್ಚು ರೈತ ಉತ್ಪಾದಕ ಕಂಪನಿಗಳು ಸದ್ಬಳಕೆ ಮಾಡ್ಕೊಳ್ಬೇಕು. ಈಗ ನಾವು ಇಲ್ಲೇ ನಮ್ಮ CFTR ಮುಂದೆ ಕೂತ್ಕೊಂಡೇ ಮಾತಾಡ್ತಾ ಇದ್ದೀವಿ. CFTR ಇರ್ಬೋದು, ಅಥವಾ ನಮ್ಮ ಏನೋ IHR ಇರ್ಬೋದು, ಸಾಕಷ್ಟು ಸಂಘ ಸಂಸ್ಥೆಗಳು ಸಂಸ್ಕರಣೆಗೆ ಪೂರಕವಾಗಿ ಸಾಕಷ್ಟು ತಂತ್ರಜ್ಞಾನ ಮಾಡಿದ್ದಾರೆ. ಮತ್ತು ಇನ್ನೊಂದು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡೋದೇನಂತಂದರೆ, ಇತ್ತೀಚೆಗೆ ಇನ್ನೊಂದು ಬದಲಾವಣೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಹೇಗೆ ಮಾಡಿದೆ ಅಂತಂದರೆ, ಬಹುತೇಕ ಸಂಶೋಧನಾ ಸಂಸ್ಥೆಗಳನ್ನು ಮತ್ತು ವಿಶ್ವವಿದ್ಯಾನಿಲಯಗಳನ್ನು ಮತ್ತು KVKಗಳನ್ನು ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡ್ತಾ ಇದ್ದಾರೆ. ಅಂದರೆ ಬಿಸ್ನೆಸ್ ಇನ್ಕ್ಯುಬೇಷನ್ ಅಂತಲೇ ನನ್ನ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕಾವು ಕೊಡೋದು ಅಂತ ಅರ್ಥ. ಅಂದರೆ ಯಾವುದೇ ಒಬ್ಬ ವೈಯಕ್ತಿಕ ರೈತ ಇರ್ಬೋದು, ಅಥವಾ ಯಾವುದೇ ಒಬ್ಬ ವೈಯಕ್ತಿಕ ವ್ಯಕ್ತಿ ಇರ್ಬೋದು, ಅಥವಾ ವಿಶೇಷವಾಗಿ ನಾನು ಮನವಿ ಮಾಡ್ಕೊಳ್ತಾ ಇರೋದು ರೈತ ಉತ್ಪಾದಕ ಕಂಪನಿಗಳು, ನನಗೆ ತಂತ್ರಜ್ಞಾನದ ಅರಿವಿಲ್ಲ. ನಾವು ಇನ್ಕ್ಯುಬೇಷನ್ ಸೆಂಟರ್ಗಳನ್ನ ಭೇಟಿ ಕೊಟ್ಟರೆ ತಂತ್ರಜ್ಞಾನವನ್ನು ಕೊಡೋದ್ರಿಂದ ಹಿಡಿದು, ಎರಡನೇ ಪ್ರಶ್ನೆ ಬರುತ್ತೆ, ತಂತ್ರಜ್ಞಾನ ಏನೋ ಕೊಟ್ಟರು ನನಗೆ ಯಂತ್ರೋಪಕರಣಗಳು ಖರೀದಿ ಮಾಡಲಿಕ್ಕೆ ನನಗೆ ಹಣಕಾಸು ಇಲ್ಲ ಅಂತಂದರೆ, ಯಂತ್ರೋಪಕರಣಗಳನ್ನು ಸಹ ಪೂರಕವಾಗಿರಬೇಕಾಗಿರೋಂಥದ್ದನ್ನು ಇನ್ಕ್ಯುಬೇಷನ್ ಸೆಂಟರ್ಗಳಲ್ಲಿ ಅಳವಡಿಸಿರ್ತಾರೆ. ತಂತ್ರಜ್ಞಾನ, ಯಂತ್ರೋಪಕರಣ, ಪ್ಯಾಕಿಂಗ್ ಮತ್ತು ಅದ್ರ ಜೊತೆಗೆ ಮಾರುಕಟ್ಟೆಗೂ ಸಂಪರ್ಕಗಳನ್ನು ಕೊಡೋಂಥ ವ್ಯವಸ್ಥೆ ಇರ್ತದೆ. ಕೇವಲ ಏನಂತಂದರೆ ರೈತ ಉತ್ಪಾದಕ ಕಂಪನಿಗಳು ಈ ರೀತಿಯ ಇನ್ಕ್ಯುಬೇಷನ್ ಸೆಂಟರ್ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಕರೀತಾರೆ, ಅಥವಾ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಕರೀತಾರೆ. ಹಾಗಾಗಿ ಇವತ್ತಿನ ತಂತ್ರಜ್ಞಾನ ನೋಡಿದ್ರೆ ಎಲ್ಲ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಲಿಕ್ಕೆ ತಂತ್ರಜ್ಞಾನಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ರೈತ ಉತ್ಪಾದಕ ಕಂಪನಿಗಳು ಮುಕ್ತ ಮನಸ್ಸಿನಿಂದ, ಆಸಕ್ತಿಯಿಂದ ಹುಡುಕಂಥ ಪ್ರಯತ್ನ ಮಾಡಬೇಕನ್ನೋಂಥದ್ದು ನನ್ನ ಮನವಿ. ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಇದು ಬಹಳ ಸಂಕೀರ್ಣವಾದಂತಹ ವ್ಯವಸ್ಥೆ. ಅಂದರೆ ಎಷ್ಟೋ ವರ್ಷಗಳಿಂದ ರೈತ ಗ್ರಾಹಕನನ್ನು ನೇರವಾಗಿ ಮುಟ್ಟುವಂತಹ
ಪ್ರಯತ್ನಗಳು ಆಗಿದ್ದಾವೆ, ಇಲ್ಲ ಅಂತಲ್ಲ. ಆದರೆ ಈಗ ಬಹಳಷ್ಟು ವರ್ಷಗಳಿಂದ ಏನು ನಾವು ಮಾರ್ಕೆಟ್ ಮಿಡ್ಲ್ಮನ್ ಅಂತ ಕರಿತೀವಲ್ಲ, ಮಾರುಕಟ್ಟೆ ಮಧ್ಯವರ್ತಿಗಳು, ಇವರು ಕೃಷಿ ಕ್ಷೇತ್ರದಲ್ಲಿ ಅವರದ್ದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಈಗ ರೈತ ಬ್ರ್ಯಾಂಡ್ಗಳು ಈ ಮಾರುಕಟ್ಟೆ ಮಿಡ್ಲ್ಮನ್ಸ್ ಅಂತ ಏನಿದಾರಲ್ಲ, ಅವರನ್ನು ಸಂಪೂರ್ಣವಾಗಿ ಈ ಮಾರಾಟ ಕ್ಷೇತ್ರದಿಂದಲೇ ಹೊರಗಿಟ್ಟು ನೇರವಾಗಿ ರೈತನನ್ನು, ಗ್ರಾಹಕನನ್ನು ಬೆಸೆಯುತ್ತೆ. ಇದು ಸಾಧ್ಯ ಆಗುತ್ತೆ ಅಂತ ತಮಗನ್ಸುತ್ತೆ? ಖಂಡಿತವಾಗಿ ಹೇಳ್ಬೇಕಂದ್ರೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ನಾವೇನೋ ಸ್ಟೇಕ್ ಹೋಲ್ಡರ್ಸ್ ಅನ್ನೋ ಪದ ಬಳಸ್ತೀವಿ ಯಾವಾಗಲೂ. ಯಾವುದೇ ಒಂದು ಕ್ಷೇತ್ರ ತೊಗೊಂಡು ಸ್ಟೇಕ್ ಹೋಲ್ಡರ್ಸ್ ಇನ್ ದಟ್ ಏನು ಇಂಡಸ್ಟ್ರಿ ಅಥವಾ ಸ್ಟೇಕ್ ಹೋಲ್ಡರ್ಸ್ ಇನ್ ದಟ್ ಏನೋ ಇದು ಅಂತ, ಅಥವಾ ವ್ಯಾಲ್ಯೂ ಚೈನ್, ಸಪ್ಲೈ ಚೈನ್ ಅಂತ ಹೇಳ್ತೀವಿ ನಾವು. ಪ್ರಮಾಣ ಯಾಕಂದರೆ ಭಾಳಷ್ಟು ಜನ ಮಾತಾಡ್ತಾ ಇರ್ತಾರೆ, ನಾವು ಸಾವಯವ ಸಂತೆ ಮಾಡ್ತಿದ್ವಿ ಸರ್, ಚೆನ್ನಾಗಿ ಮಾರಾಟ ಮಾಡ್ತಿದ್ವಿ. ಆದರೆ ವಾಲ್ಯೂಮ್ ಅಂತ ನಾವು ಕೇಳಿದಾಗ ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ವಿ ಅಂತ ಬಂದಾಗ ಬಹುತೇಕ ಈಗ ನಾವು ಏನು ಯಾವುದೇ ತಾಲೂಕುಗಳು ಮತ್ತು ಜಿಲ್ಲೆಗಳಿರೋಂಥ ನಾವು ಕೃಷಿ ಮಾರುಕಟ್ಟೆ ಇದಕ್ಕೆ ನಾವು ಭೇಟಿ ಕೊಟ್ಟರೆ ಎಷ್ಟು ಪ್ರಮಾಣದ ಎಷ್ಟು ಟನ್ಗಟ್ಟಲೆ ಪದಾರ್ಥಗಳು ಬರ್ತದೆ. ನಾವು ಅಷ್ಟನ್ನು ಸಹ ಒಬ್ಬ ರೈತ ಉತ್ಪಾದಕ ಕಂಪನಿಗಳು ಅಥವಾ ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ರೈತ ಉತ್ಪಾದಕ ಕಂಪನಿ ಯಾವುದನ್ನು ನಾವು ಯಾವುದೇ ಏನೋ ಮಧ್ಯವರ್ತಿಗಳಿಗೆ ಕೊಡದೆ ಅದನ್ನು ನೇರ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು. ಖಂಡಿತ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಮಾಣ ಭಾಳ ದೊಡ್ಡ ಮಟ್ಟದ ಉತ್ಪಾದನೆ ಇರೋಂಥದ್ದು. ನಾನು ಏನು ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಅದಕ್ಕೆ ನಾನು ನನ್ನ ನಾಡು ಭಾಷೆಯಲ್ಲಿ ಭಾಳಷ್ಟು ವೇದಿಕೆಗಳು ರೈತರುಗಳು ಹೇಳ್ತಾ ಇರ್ತೀನಿ, 100 ಟನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ, ಆದರೆ 100 kg ಆದರೂ ನಿಮ್ಮ ಸ್ವಂತ ಬ್ರ್ಯಾಂಡಲ್ಲಿ ಮಾರಾಟ ಮಾಡಿ ಅಂತ. ಅಂದರೆ ಈ ಒಂದು ರಿಟೇಲ್ ಚಿಲ್ಲರೆ ವ್ಯಾಪಾರ ಅಂತ ಏನು ಕರಿತೀವಿ ಅಥವಾ ಬ್ರ್ಯಾಂಡಿಂಗ್ ಪ್ಯಾಕಿಂಗ್ ಅಂತ ಏನು ಕರಿತೀವಲ್ಲ, ನಾವು ಈಗ ನಾನು ಮಾತಾಡಿದ್ದನ್ನೇ ಕೇಳ್ಕೊಂಡು ಯಾರೋ ಒಬ್ಬರು ಸ್ಫೂರ್ತಿ ಆಗ್ಬಿಟ್ಟು ಇಲ್ಲಪ್ಪ ನಾವು ಬೆಳೀತಿರೋದನ್ನೆಲ್ಲ ಇನ್ನು ನಾಳೆಯಿಂದನೇ ನಾವು ಪ್ಯಾಕಿಂಗ್ ಮಾಡ್ಬಿಟ್ಟು ಬ್ರ್ಯಾಂಡ್ ಮಾಡ್ತೀವಿ, ನಾವು ಗ್ರಾಹಕರಿಗೆ ನೇರವಾಗಿ ಮಾಡೋಣ ಅಂತ ಏನಾರು ನಿರ್ಧಾರ ತೊಗೊಳ್ತೀವಿ ಅಂದರೆ ಬಹುತೇಕ ಅದು ಇನ್ನೂ ನಾವು ಹಂತಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಇವತ್ತಿರಂಥ ಮಾರುಕಟ್ಟೆ ವ್ಯವಸ್ಥೆಯಲ್ಲೇ ಮಾರಾಟ ಮಾಡಿಕೊಂಡು ಅದಕ್ಕೆ ಸಮಾನಾಂತರವಾಗಿ ರೈತ ಉತ್ಪಾದಕ ಕಂಪನಿಗಳು ಬ್ರ್ಯಾಂಡನ್ನು ಮಾಡಿಕೊಂಡು ಗ್ರಾಹಕರಿಗೆ ಮುಟ್ಟಂಥ ಪ್ರಯತ್ನ ಮಾಡಬೇಕು. ಯಾವಾಗ ಹೆಚ್ಚು ಗ್ರಾಹಕರನ್ನ ಮುಟ್ಟಿ ಅದರಲ್ಲಿ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಾಗೆ, ಏನು ಈಗ ಮಧ್ಯವರ್ತಿಗಳ ಮೂಲಕ ನಾವು ಮಾಡ್ತಾ ಇರೋಂಥ ಏನಿದೆ ಅದನ್ನು ಯಾಕಂದರೆ ಅದಕ್ಕೆ ರಾತ್ರೋರಾತ್ರಿ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ಒಂದು ಪದ ಬಳಸೋದನ್ನ ಖಂಡಿತ ಒಪ್ತೇನೆ, ಅವ್ರದ್ದು ಕೊಡುಗೆ ಇದೆ. ಯಾಕಂದರೆ ಇಲ್ಲ ಅಂದಿದ್ರೆ ಬಹುತೇಕ ಅವ್ರುಗಳು ಅಷ್ಟು ವರ್ಷದ ಅನುಭವ, ಅವ್ರಿಗಿರೋಂಥ ಸಂಪರ್ಕಗಳಿಲ್ಲ ಅಂದರೆ ಬಹುತೇಕ ಯಾವ ರೈತರೂ ಮಾರಾಟ ಮಾಡೋಕ್ಕಾಗ್ತಿರ. ನಾವು ಬೆಳೆದಂಥ ಉತ್ಪನ್ನ ನಮ್ಮ ಹಳ್ಳಿ ಗಡಿ ಬಿಟ್ಟೇ ಹೋಗ್ತಿರ್ಲಿಲ್ವ ಏನೋ, ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಇಡೀ ವ್ಯವಸ್ಥೆಗೆ ಇದು ಪರ್ಯಾಯನ? ಖಂಡಿತ ಅಲ್ಲ. ಈಗ ಭಾರತ ದೇಶ ಅಥವಾ ಕರ್ನಾಟಕ ಅಥವಾ ನಾವು ಮೈಸೂರು ಜಿಲ್ಲೆ ಒಂದು ಜಿಲ್ಲೆ ನೀವು ಉತ್ಪಾದನೆ ತೊಗೊಂಡ್ರೆ ಅಲ್ಲಿ ಬೆಳೆಯೋಂಥ ಉತ್ಪಾದನೆ ಎಲ್ಲವೂ ಗ್ರಾಹಕರಿಗೆ ಮುಟ್ತಿದೆ ಅಂತಲ್ಲ. ಈಗಲೂ ನಾವು ಈಗ ರೈತ ಉತ್ಪಾದಕ ಕಂಪನಿ ಇಲ್ಲ ಅಂತಲೇ ತಿಳ್ಕೊಳ್ಳೋಣ. ನಾವು ಬೆಳೆಯೋಂಥ ಉತ್ಪನ್ನ ಎಲ್ಲೆಲ್ಲಿಗೆ ಹೋಗ್ತಿದೆ ಅಂತ ನಾವು ನೋಡಿದ್ರೆ ಅದು ಸಂಸ್ಕರಣಾದಾರ್ಗೆ ಹೋಗ್ತಿರ್ಬೇಕು, ರಫ್ತೂ ಆಗ್ತಾ ಇರ್ಬೋದು. ಹಾಗಾಗಿ ರಫ್ತು ಆಗ್ತಾ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ಬೋದು. ಹಾಗಾಗಿ ಎಲ್ಲವನ್ನೂ ನಾವು ನಿಲ್ಲಿಸಿ ನೇರ ಏನು ಗ್ರಾಹಕರಿಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆದರೆ ಇವತ್ತು ಆ ಒಂದು ಪ್ರಯತ್ನ ಆಗಬೇಕು. ಹೆಚ್ಚು ನಾವು ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ನೇರ ಮಾರಾಟ ಮಾಡೋಂಥ ಪ್ರಮಾಣ ಜಾಸ್ತಿಯಾಗಿ ನಾವು ಮಧ್ಯವರ್ತಿ ಅಥವಾ ಇವತ್ತೇನು ಇರೋಂಥ ಮಾರುಕಟ್ಟೆ ವ್ಯವಸ್ಥೆಯಲ್ಲೂ ಸಹ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ, ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಯಾವುದೇ ಒಂದು ಏನು ಮಾರಾಟದ ತಲ್ಲಣಗಳು ಅಂತೀವಲ್ಲ, ಅದು ಹೊಸದರಲ್ಲಿ ಸಾಕಷ್ಟು ಸದ್ದು ಮಾಡುತ್ತೆ. ಅಂದರೆ ತಾವೇ ಹೇಳಿದ ಹಾಗೆ 100 ಟನ್ನು 100 kg ಒಂದಕ್ಕೊಂದಕ್ಕೆ ಸಮಾನೇ ಅಲ್ಲ. ಆದರೆ ಆಶಾವಾದದ ನೆಲೆ ಏನು ಅಂತಂದರೆ ಮುಂದಿನ ದಿವಸದಲ್ಲಿ ಅದು ಉಲ್ಟಾ ಆಗ್ಬೋದು ಅಂತ. ಆದರೆ ನನ್ನ ಪ್ರಶ್ನೆ ಇರೋದು, ಇಷ್ಟು ವರ್ಷಗಳ ಕಾಲ ಮಾರುಕಟ್ಟೆಯನ್ನು ಆಕ್ರಮಿಸ್ಕೊಂಡಿದ್ದಾರಲ್ಲ, ಅವರು ಸುಮ್ಮನಿರ್ತಾರ? ಇಲ್ಲಿ ಆಕ್ರಮಿಸ್ಕೊಂಡಿದ್ದಾರೆ ಅನ್ನೋ ಪದಕ್ಕಿಂತ ನಾನು ಹೇಳಿದ್ರೆ ವ್ಯವಸ್ಥೆ ಆಗಿದೆ.
ಅಂದರೆ ಏನೋ ಮೊದಲಿಂದ ಬಂದಿರೋಂಥ ವ್ಯವಸ್ಥೆ ಅದು. ಈಗ ನಾವು ಕೃಷಿ ಮಾರುಕಟ್ಟೆ ವ್ಯವಸ್ಥೆನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಬಹುತೇಕ ಎಲ್ರಿಗೂ ಗೊತ್ತಿರೋಂಥ ಕಟು ಸತ್ಯ ಏನಂತಂದರೆ ಕೆಲವು ರೈತರು ಸ್ವಲ್ಪ ಬುದ್ಧಿವಂತಿಕೆರಂಥ ಅಥವಾ ಏನು ಮಾರಾಟಗಾರರ ಖರೀದಿದಾರ ಸಂಪರ್ಕ ಇರೋಂಥವ್ರದ್ದು ಮಾತ್ರ ನೇರವಾಗಿ ಬೇರೆ ಬೇರೆ ಉದಾಹರಣೆಗೆ ಸುಮ್ಮನೆ ನಾಗೆ ಒಂದು 2-3 ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಮದ್ದೂರು ಎಳ್ನೀರು ಅಂತ ತಿಳ್ಕೊಳ್ಳೋಣ. ಎಷ್ಟೋ ಜನ ರೈತರು ಸ್ವಲ್ಪ ಸಂಪರ್ಕ ಇರೋಂಥವ್ರು ಮುಂಬೈಯಿಂದನೋ ಡೆಲ್ಲಿಯಿಂದನೇ ನೇರವಾಗಿ ಖರೀದಿದಾರನೇ ಅವರ ತೋಟಕ್ಕೆ ಗಾಡಿಗಳನ್ನ ಕಳಿಸಿ ನೇರವಾಗಿ ಖರೀದಿ ಮಾಡೋಂಥದ್ದು ಇದೆ. ಆದರೆ ಅದೆಲ್ಲ ನೀವು ಹೇಳೋಕ್ಕೆ ಭಾಳ ಬೆರಳಿಕೆ. ನಾನು ಆಕ್ರಮಿಸ್ಕೊಂಡಿರೋನ್ನ ಪದಕ್ಕಿಂತ ನಾನೇನು ಹೇಳ್ತೀನಿ ಅಂದರೆ, ಈಗ ಆಲಿರೋಂಥ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಸಹ ಏನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ ಅಥವಾ ಅದರಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರೋ ಅವರವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಆಕ್ರಮಣನ ಪದ ಅಥವಾ ನಾವು ಆಗಲೇ ಒಂದು ಹೇಳಿದೆ, ನಾವು ಅವರ ಪೈಪೋಟಿ ಕೊಡ್ತೀವಿ, ಸ್ಪರ್ಧೆ ಕೊಡ್ತೀವಿ ಅನ್ನೋ ಬದಲಾಗಿ ಅಲ್ಲ, ಅವರು ಸುಮ್ಮನಿರಲ್ವಲ್ಲ, ಅವರು ಏನಾದರೂ ಮಾಡೋ ಪ್ರಯತ್ನ ಮಾಡ್ತಾರ್ತಾನೆ. ಯಾಕೆಂದರೆ ಇದು ಏನು ಎಕ್ಸಿಸ್ಟೆನ್ಸ್ ಪ್ರಶ್ನೆ. ಖಂಡಿತ. ಈಗ ನಾಳೆ ಅವ್ರಿಗೂ ಒಂದು ಉದ್ಯೋಗ ಬೇಕಲ್ಲ. ಇಲ್ಲ, ನಾನು ಆಗಲೇ ಹೇಳಿದಾಗೆ ಇದು ಪ್ರಮಾಣ ನಾವು ವಾಲ್ಯೂಮ್ ಅಂತ ಬಂದಾಗ ಬಹುತೇಕ ಈಗ ಏನಿದು ಈಗ ಇದು ಇನ್ನೂ 10 ವರ್ಷ ಅಥವಾ ಈಗ ಸಾವಯವದ್ದೇ ತಗೊಂಡು ಮತ್ತೆ ಉದಾಹರಣೆ ಅದನ್ನೇ ಕೊಡಲಿಕ್ಕೆ ಇಷ್ಟಪಡ್ತೀನಿ. 20 ವರ್ಷದ ಹಿಂದೆ ಇದ್ದಂಥ ಸಾವಯವ ಮಳಿಗೆಗೂ ಇವತ್ತು ಇರೋಂಥ ಸಾವಯವ ಮಳಿಗೆಗಳಿಗೂ ಸಂಖ್ಯೆ. ಎರಡನೇದು, 20 ವರ್ಷದಿಂದ ಸಾವಯವ ಉತ್ಪನ್ನಗಳು ಎಷ್ಟು ಮಾರಾಟ ಆಗ್ತಿತ್ತು, ಇವತ್ತು ಎಷ್ಟು ಮಾರಾಟ ಆಗ್ತಿದೆ. ನೀವು ಈಗಲೂ ತೊಗೊಂಡ್ರೆ ಪ್ರಮಾಣ ತೊಗೊಂಡ್ರೆ, ಆಮೇಲೆ ಭಾಳ ಜನ ಸ್ವಲ್ಪ ಭಾವನಾತ್ಮಕ ಮಾತಾಡ್ತಿರ್ತಾರೆ, ಅದರಲ್ಲೂ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು. ನೋಡಿ ಸರ್, ಮುಂದೆ ಹಿಂಗೆ ಆರೋಗ್ಯದ ಸಮಸ್ಯೆ ಜಾಸ್ತಿಯಾಗಿ ಎಲ್ಲವೂ ಸಾವಯವ ಆಗುತ್ತೆ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಾನು ನಕಾರಾತ್ಮಕ ಮಾತಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅದು 100ಕ್ಕೆ 100 ಆಗಲ್ಲ. ಏನಂತ ಅಂದರೆ, ಬಳಸೋಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ವಿನಃ 100ಕ್ಕೆ 100 ರಾಸಾಯನಿಕ ಕೃಷಿ ನಿಂತ್ಬಿಡುತ್ತೆ ಸರ್, ಎಲ್ಲ ಅದು ಸಾವಯವಕ್ಕೆ ಬಂದುಬಿಡ್ತಿದೆ ಸರ್, ಎಲ್ಲರೂ ಆರೋಗ್ಯದಾಗ್ಬಿಡ್ತಿದೆ ಸರ್, ಎಲ್ಲ ಸಾವಯವಕ್ಕೆ ಆರೋಗ್ಯ ಬರ್ತದೆ. ಅದೆಲ್ಲ ಮಾತಾಡಲಿಕ್ಕೆ ಬಹುಶಃ ಭಾವನಾತ್ಮಕ ಮಾತಾಡಲಿಕ್ಕೆ ಇರುತ್ತೆ ಬಿಟ್ಟರೆ, ಆದರೆ ಒಂದೇನಂತಂದರೆ ಎಲ್ಲೋ ಒಂದು ಅದನ್ನು ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ಸತ್ಯ. ಅದೇ ನಿಟ್ಟಿನಲ್ಲಿ ನಿಮ್ಮ ಪ್ರಶ್ನೆಗೆ ನೇರವಾಗಿ ಹೇಳ್ಬೇಕಂದ್ರೆ, ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅನ್ನೋಂಥದ್ದು ಈಗ ಆಲಿರೋಂಥ ವ್ಯವಸ್ಥೆಯನ್ನೇ ಅದು ಏನು ಸಂಪೂರ್ಣ ಅದು ಪರ್ಯಾಯ ಆಗುತ್ತೆ, ಇರೋಂಥ ವ್ಯವಸ್ಥೆಗೆ ಪೈಪೋಟಿ ಕೊಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಇದು ಪ್ರಾರಂಭ ಆಗಬೇಕು. ಯಾಕಂದರೆ ರೈತರಿಗಿರೋಂಥ ಈಗ ನಾನು ಅದನ್ನು ಮತ್ತೆ ಪುನರ್ರಚನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಭಾರತದ ಪ್ರತಿಯೊಬ್ಬ ರೈತರನ್ನ ನಾವು ಸಂದರ್ಶನ ಮಾಡಿ ಕೃಷಿ ಕ್ಷೇತ್ರದ ಮೊಟ್ಟ ಮೊದಲ ಸಮಸ್ಯೆ ಏನಂತ ಕೇಳಿದ್ರೆ ಮೊದಲನೇ ಬರೋಂಥದ್ದೇ ಮಾರಾಟ. ಅಲ್ಲ, ನನ್ನ ಪ್ರಶ್ನೆ ಏನು ಯೋಗೀಶ್ ಅಪ್ಪಾಜಯ್ಯ ಅಂತಂದರೆ, ಇಲ್ಲಿವರೆಗೂ ನಡ್ಕೊಂಡು ಬಂದಿರುವಂತಹ ಒಂದು ವ್ಯವಸ್ಥೆ ಏನಿದೆ, ಈಗ ಅದೇ ವ್ಯವಸ್ಥೆಯನ್ನೇ ಉಪಯೋಗಿಸ್ಕೊಂಡು ರೈತ ಬ್ರ್ಯಾಂಡ್ಗಳು ಯಾಕೆ ಬೆಳಿಬಾರ್ದು ಅನ್ನೋದಷ್ಟೇ. ಇಲ್ಲ, ಖಂಡಿತ. ಈಗ ನಾನು ಆಗಲೇ ನೀವು ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ನಾನು ಒಂದು D2C ಮಾಡೆಲ್ನ ಹೇಳಿದೆ. ಎರಡನೇ ಇದಕ್ಕೆ ಬರೋದಾದರೆ ಖಂಡಿತ ಈಗ ಉದಾಹರಣೆಗೆ ಸೂಪರ್ ಮಾರ್ಕೆಟು ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರು, ಹೈಪರ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಖಂಡಿತ ನೀವು ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲೂ ಸಾವಯವ ಪದಾರ್ಥಗಳು ಸಿಗುತ್ತೆ, ಅಲ್ಲೂ ಸಿರಿಧಾನ್ಯಗಳು ಸಿಗುತ್ತೆ. ಅದೇ ನಿಟ್ಟಿನಲ್ಲಿ ನಾನು ಏನಕ್ಕೆ D2C ಮಾಡೆಲ್ನ ಹೇಳಿದೆ ಅಂತಂದರೆ, ರೈತರಿಗೆ ಹೆಚ್ಚು ಗರಿಷ್ಠ ಪ್ರಮಾಣದ ಲಾಭ ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ ವಿನಃ ಅದೊಂದ್ರಲ್ಲೇ ನಾವು ರಾತ್ರಿ 100 ಟನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇರೋಂಥ ವ್ಯವಸ್ಥೆಯನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೇಕಂದ್ರೆ, ಹೇಗೆ ಮೊದಲು ಸಾವಯವ ಪದಾರ್ಥಗಳು ಮೊದಲು ಕೇವಲ ಸಾವಯವ ಮಳಿಗೆಗೆ ಸೀಮಿತ ಆಗಿದ್ದು, ಇವಾಗ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಸ್ಟೋರು, ಸೂಪರ್ ಮಾರ್ಕೆಟ್ ಸಿಗತ್ತರನೇ ರೈತ ಉತ್ಪಾದಕ ಕಂಪನಿ ಅವರ ಬ್ರ್ಯಾಂಡ್ಗಳು ಮಾರಾಟ ಮಾಡಲಿಕ್ಕೆ ಆಲಿ ಇರೋಂಥ ಡಿಪಾರ್ಟ್ಮೆಂಟಲ್ ಸ್ಟೋರು, ಸೂಪರ್ ಮಾರ್ಕೆಟ್ ಇರ್ಬೋದು, ಹೈಪರ್ ಮಾರ್ಕೆಟ್ಗಳನ್ನ ಅವ್ರನ್ನೂ ಸಂಪರ್ಕ ಮಾಡಿ ಅವ್ರ ಮೂಲಕ ಮಾಡಲಿಕ್ಕೂ ಅವಕಾಶ ಇದೆ. ಏನು ಯಾಕಂದರೆ ಇಡೀ ಪ್ರಪಂಚದಾದ್ಯಂತ ಮಾತಾಡ್ತೀವಿ, ಅಮೆಝಾನ್ ಅನ್ನೋ ದೈತ್ಯ ಯಾವುದೇ ಕಂಪ್ನಿ ಬ್ರ್ಯಾಂಡ್ಗಳನ್ನ ಆ ಒಂದು ವೇದಿಕೆ ಮೂಲಕ ಮಾರಾಟ ಮಾಡುವಂಥ ಖಂಡಿತವಾಗಿ ಆ ರೀತಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. D2C ಒಂದೇ ಏಕೈಕ ಮಾರ್ಗ ಅಲ್ಲ, ರೈತ ಬ್ರ್ಯಾಂಡ್ಗಳ ಸಂತೆ ಒಂದೇ ಏಕೈಕ ಮಾರ್ಗ ಅಲ್ಲ. ಅದರಿಂದ ಪ್ರಾರಂಭ ಆಗಿ ಬೇರೆ ಆಲಿರೋಂಥ ವ್ಯವಸ್ಥೆಗಳನ್ನು ನೀವು ಹೇಳಿದಾಗೆ ಸದ್ಬಳಕೆ ಮಾಡ್ಕೊಂಡು, ಅಂದರೆ ಈಗ ಕೃಷಿಯಲ್ಲಿ ನಾವು ಕೀಟಗಳ ಹತೋಟಿ ಮಾಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಒಂದು ಎಲಿಮಿನೇಷನ್ ಅನ್ನೋ ಒಂದು ಪದ ಬಳಸ್ತೀವಿ. ಅಂದರೆ ಕೀಟಗಳನ್ನೇ ಎಲಿಮಿನೇಟ್ ಮಾಡಬೇಕು ಅಂತ. ಆಮೇಲೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಮ್ಯಾನೇಜ್ಮೆಂಟ್ ಅನ್ನೋವಂಥ ಒಂದು ಪದವನ್ನು ಬಳಸ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ರೈತರು ಅಂದ್ಕೋಬಾರ್ದು ಅಥವಾ ಗ್ರಾಹಕರು ಅಂದ್ಕೋಬಾರ್ದು, ಆ ಮಾರುಕಟ್ಟೆ ಮಧ್ಯವರ್ತಿಗಳೇನಿದ್ದಾರೆ ಅವರನ್ನು ನಾವು ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಆದರೆ ಅವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು, ಈಗ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಹೇಳ್ತಾರಲ್ಲ, ನೀನು ಗೆಲ್ಲು ನಾನು ಗೆಲ್ತೀನಿ ಅಂತ, ವಿನ್ ವಿನ್ ಸಿಚುಯೇಷನ್ ಅಂತ, ಆ ತರಹ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ರೈತ ಮತ್ತು ಗ್ರಾಹಕರ ಏನು ಬಿಸ್ನೆಸ್ ಮಾಡೆಲ್ಗಳನ್ನು ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ, ಬೆಳೆಸೋದಕ್ಕೆ ಸಾಧ್ಯ ಇಲ್ವೇ ಅನ್ನೋದು ನನ್ನ ಪ್ರಶ್ನೆ. ನಾನು ಆಗಲೇ ಹೇಳಿದಾಗೆ ಈಗ 2 ಪದ ಇದು ಆಗುತ್ತೆ. ಭಾಳ ಜನ ಏನು ಮಾಡ್ತಾರೆ ಅಂದರೆ, ರಿಟೇಲ್ ಮಾರ್ಕೆಟ್ ಬಂದಾಗ ಮಧ್ಯವರ್ತಿಗಳೇ ಬೇರೆ. ಭಾಳ ಜನ ಇದನ್ನು ಸ್ವಲ್ಪ ಅಂದರೆ ನಾನೇನು ದೊಡ್ಡ ಮಾರುಕಟ್ಟೆ ಪರಿಣಿತ ಅಂತ ಹೇಳ್ತಾ ಇಲ್ಲ, ಮಧ್ಯವರ್ತಿ ಅನ್ನೋ ಪದ ರಿಟೇಲ್ ಮಾರ್ಕೆಟ್ನಲ್ಲೇ ಬೇರೆ, ಸಗಟು ವ್ಯಾಪಾರದಲ್ಲೇ ಬೇರೆ. ಸಗಟು ವ್ಯಾಪಾರದಲ್ಲಿ ಮಧ್ಯವರ್ತಿಗಳಂದ್ರೆ ಅರ್ಥ ಏನಂದರೆ, ಅವರು ಪದಾರ್ಥಗಳ ರೂಪವನ್ನು ಬದಲು ಮಾಡಲ್ಲ, ಕೇವಲ ಕೈ ಬದಲಾಯಿಸುತ್ತೆ. ಉದಾಹರಣೆಗೆ ಈಗ ನಾವು ಮೈಸೂರು ಜಿಲ್ಲೆ ಕೂತಿರೋದ್ರೆ ಮತ್ತೆ ಉದಾಹರಣೆ ಕೊಡ್ತೀನಿ. ಈಗ ಚಾಮರಾಜನಗರ ಜಿಲ್ಲೆ ಅಂತ ತಿಗೋಣ, ನಮ್ಮ ಅರಿಶಿನ ಕೇಸರವಾಸಿ
ಅಂದರೆ ಅರಿಶಿನ ಇಲ್ಲಿಂದ ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ. ಅಲ್ಲಿ ಈಗ ನಾವು ಮಾರುಕಟ್ಟೆಗೆ ತಗೊಂಡೋದ್ರೆ ಮಧ್ಯವರ್ತಿಗಳ ಮೂಲಕನೇ ಹೋಗುತ್ತೆ. ಮಧ್ಯವರ್ತಿಗಳು ಯಾರು ಅಂದರೆ ಆ ಪದಾರ್ಥಗಳಿಗೆ ರೂಪ ಬದಲು ಮಾಡಲ್ಲ, ಅವರು ಕೇವಲ ಕೈ ಬದಲಾಗುತ್ತೆ. ಚಿಲ್ಲರೆ ವ್ಯಾಪಾರದಲ್ಲಿ ನಾವೇನೇ ಅದನ್ನು ನಾವು ಮಧ್ಯವರ್ತಿಯನ್ನು ಪದ ಬರೆಸಲ್ಲ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ, ಹಂಚಿಕೆಯ ವ್ಯವಸ್ಥೆ ಅಂತ ಕರಿತೀವಿ. ಅಲ್ಲಿ ಸ್ಟಾಕಿಸ್ಟು, ಸೂಪರ್ ಸ್ಟಾಕಿಸ್ಟು, ಡಿಸ್ಟ್ರಿಬ್ಯೂಟರ್ಗಳು ಅಥವಾ ರಿಟೇಲರ್ ಏನಿದಾರಲ್ಲ ಅವ್ರನ್ನ ಯಾರು ಮಧ್ಯವರ್ತಿಗಳಂತ ಕರೆಯಲ್ಲ. ಆ ಒಂದು ಪದಾರ್ಥವನ್ನು ಗ್ರಾಹಕರಿಗೆ ಮುಟ್ಟಿಸ್ಲಿಕ್ಕೆ ಅವ್ರು ಇರೋಂಥ ಒಂದು ಏನು ಕೊಂಡಿಗಳು ಅಥವಾ ಸೇತುವೆಗಳು ವ್ಯವಸ್ಥೆ ಇರೋಂಥದ್ದು. ಹಾಗಾಗಿ ಮಧ್ಯವರ್ತಿ ಅನ್ನೋ ಪದ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಸಗಟು ವ್ಯಾಪಾರದಲ್ಲಿ ನಾವು ಮಧ್ಯವರ್ತಿ ಬಳಸೋ ಪದನೇ ಬೇರೆ, ಚಿಲ್ಲರೆ ವ್ಯಾಪಾರದಲ್ಲಿ ಬಳಸಂತ ಅಲ್ಲಿ ಮಧ್ಯವರ್ತಿ ಅಂತ ಬರೋದು ವ್ಯವಸ್ಥೆ. ಹಂಚಿಕೆದಾರರು ಯಾವುದೇ ವಿಷಯ ತಗೊಂಡ್ರು ಹಂಚಿಕೆದಾರರು ಅಂತ ಇರ್ತಾರೆ, ಇದರಲ್ಲಿ ಹಂಚಿಕೆದಾರರು ಅಂತ ಇರ್ತದೆ. ಉದಾಹರಣೆ ಕೊಡಬೇಕಂದ್ರೆ, ಈಗಾಗಲೇ ಕೆಲವು ಏನು ದೊಡ್ಡ ಮಟ್ಟದಲ್ಲಿ ಬ್ರ್ಯಾಂಡ್ ಮಾಡಿರೋಂಥ ಸಾವಯವ ಕೃಷಿಕರ ಒಕ್ಕೂಟ, ಅದ್ರಲ್ಲಿ ನಿಮ್ಗೆ ನೇರವಾಗಿ ಹೇಳ್ಬೇಕಂದ್ರೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಈಗಾಗಲೇ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಬ್ರ್ಯಾಂಡನ್ನು ಮಾಡಿದ್ದಾರೆ. ದೇಸಿ ಆರ್ಗ್ಯಾನಿಕ್ ಹೆಸರಲ್ಲಿ ಮತ್ತು ಸೀಮೆ ಅಂತ ಮಾಡಿದ್ದಾರೆ. ಅವರೂ ಸಹ ಇವತ್ತು ಗ್ರಾಹಕರಿಗೆ ಮುಟ್ಲಿಕ್ಕೆ ಈ ಹಾಲಿ ಇರೋಂಥ ವ್ಯವಸ್ಥೆಯಲ್ಲಿ ಡಿಸ್ಟ್ರಿಬ್ಯೂಟರ್ನ ನೇಮಕ ಮಾಡಿ ಅವ್ರ ಮೂಲಕನೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನೀಗ ಹೆಚ್ಚು ಗಮನ ಮಾತಾಡ್ತಾ ಇರೋಂಥದ್ದು ಇದರಲ್ಲಿ ಹೇಳ್ತಾರೆ, ನಾವು ಸಗಟು ವ್ಯಾಪಾರದ ಬಗ್ಗೆ ಮಾತಾಡ್ತಿಲ್ಲ, ಬಲ್ಕ್ ಟ್ರೇಡಿಂಗ್ ಅಂತ ಕರಿತೀವಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಆಗಲೂ ಸ್ಪಷ್ಟಪಡಿಸಿದ್ದೀನಿ, ಬಲ್ಕ್ ಟ್ರೇಡಿಂಗನ್ನು ಅದು ಇರೋಂಥ ವ್ಯವಸ್ಥೆಯಲ್ಲಿ ಖಂಡಿತ ಅದು ಹೋಗಲೇಬೇಕು. ಅದು ಯಾರ ನಮ್ಮ ಅದು ಸರ್ಕಾರದ ವ್ಯವಸ್ಥೆ ಅಥವಾ ಪಾಲಿಸಿಗಳ ಬಗ್ಗೆ ಮಾತಾಡೋದು. ನಾನು ಹೇಳ್ತಾ ಇರೋದು ನೇರ ಮಾರಾಟ ಅಂತ ಬಂದಾಗ ಈಗ ಇರೋಂಥ ವ್ಯವಸ್ಥೆ, ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಥವಾ ಡಿಸ್ಟ್ರಿಬ್ಯೂಟರ್ಗಳು, ಸ್ಟಾಕಿಸ್ಟ್, ಆಗ ಏನಾಗುತ್ತೆ ಅಂದರೆ ಹೆಚ್ಚು ಪ್ರಮಾಣವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇದರಲ್ಲಿ ಹೇಳ್ತಾ ಇರ್ತಾರೆ ಮ್ಯಾನೇಜ್ಮೆಂಟು ಅಥವಾ ಮಾರ್ಕೆಟಿಂಗ್ ಇದರಲ್ಲಿ ಹೇಳ್ತಾರೆ, ದ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ವಾಲ್ಯೂಮ್ ಅಂತ ಹೇಳ್ತಾರೆ. ಈಗ ನಾನು 100 kg ಮಾಡಿಬಿಟ್ಟೇ ನಾನು ನೇರ ಮಾರಾಟ ಮಾಡಿದ್ದೀನಿ ಅಂತಂದರೆ ನಿನ್ನ ಉತ್ಪಾದನೆ ಎಷ್ಟಿದೆ ಅಂತ ನೋಡಿದಾಗ ಆ ಹೆಚ್ಚು ವಾಲ್ಯೂಮ್ ನಾವು ತಲುಪಬೇಕು ಅಂದಾಗ ಎಲ್ಲ ಮಾರ್ಗಗಳನ್ನು ಸಹ ನಾವು ಪ್ರಯತ್ನ ಮಾಡಬೇಕು, ಎಲ್ಲ ಅವಕಾಶಗಳನ್ನು ಸಹ ಪ್ರಯತ್ನ ಮಾಡಬೇಕು. ರಚನೆ ಮಾಡೋದಕ್ಕೆ ಇವತ್ತು ತುಂಬ ಸುಲಭ ಆಗಿರುವಂತಹ ಸಂಸ್ಥೆ ಅಂದರೆ FPO. ಆದರೆ ನಿರ್ವಹಣೆ ಮಾಡೋದು ಅಷ್ಟೇ ಕಷ್ಟ. ಎಲ್ಲಿ ತನಕ ಸರ್ಕಾರದ ಸಪೋರ್ಟ್ ಇದೆಯೋ ಅಲ್ಲಿವರೆಗೂ FPO ಚೆನ್ನಾಗಿರುತ್ತೆ. ಯಾವಾಗ ಸರ್ಕಾರದ ನೆರವು ನಿಂತು ಹೋಗುತ್ತೋ ಆಗ FPOಗಳು ಎಷ್ಟೋ ಬಾಗಿಲು ಹಾಕ್ಕೊಂಡು ಹೋಗಿರುವಂಥ ನಿದರ್ಶನಗಳಿದ್ದಾವೆ. ಈಗ ಅದೇ FPOನೇ ಒಂದು ಬ್ರ್ಯಾಂಡನ್ನು ಮಾಡಬೇಕು, ರೈತರ ಉತ್ಪನ್ನಗಳಿಗೆ ಅದರ ಬೆಲೆ ನಿಗದಿಗೆ ರೈತರಿಗೆ ನೆರವಾಗಬೇಕು, ಮಾರುಕಟ್ಟೆಯನ್ನು ಅಧ್ಯಯನ ಮಾಡಬೇಕು, ಗ್ರಾಹಕನನ್ನು ತಲುಪಬೇಕು ಅಂದರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅಂತ ತಮಗನ್ಸು? ಇಲ್ಲ, ನೀವು ಹೇಳಿ ಸತ್ಯ. ಯಾಕಂದರೆ ನಾನು ಅದನ್ನು ನಕಾರಾತ್ಮಕವಾಗಿ ಹೇಳ್ತಾ ಇಲ್ಲ. ಸುಮಾರು ಕರ್ನಾಟಕ ರಾಜ್ಯದಲ್ಲೇ ಸುಮಾರು 800-900 ರೈತ ಉತ್ಪಾದಕ ಕಂಪನಿಗಳಿಗೆ ತರಬೇತಿ ಮಾಡಿದ್ದೇನೆ. ಆ ಒಂದು ಅನುಭವದಲ್ಲಾದರೆ ನೀವು ಹೇಳಿದಾಗೆ ರೈತ ಉತ್ಪಾದಕ ಕಂಪನಿಗಳ ಯಶಸ್ಸಿನ ಶೇಕಡಾವಾರು ಕೇಳಿದರೆ ಭಾಳ ಕಡಿಮೆ ಇದೆ. ಆ ಒಂದು ವ್ಯವಸ್ಥೆನಲ್ಲೇ ಈಗಾಗಲೇ ಬ್ರ್ಯಾಂಡ್ಗಳನ್ನು ಮಾಡಿ ಯಶಸ್ವಿಯಾಗಿರೋಂಥ ರೈತ ಉತ್ಪಾದಕ ಕಂಪನಿ. ಹಾಗಾಗಿ ಪ್ರಾರಂಭ ಈಗ ಕರ್ನಾಟಕ ರಾಜ್ಯದಲ್ಲಿ 1300 ರೈತ ಉತ್ಪಾದಕ ಕಂಪನಿಗಳಿಂದ 1300 ರೈತ ಉತ್ಪಾದಕ ಕಂಪನಿಗಳು ಬ್ರ್ಯಾಂಡ್ ಮಾಡಿ ಅಲ್ಲಿವರೆಗೂ ನಾವು ಇದನ್ನು ಕಾಯಬೇಕಂತ ಯಾರ್ಯಾರು ಮಾಡಿದರೆ ಅಲ್ಲಿಂದನೇ ಚಾಲನೆ ಆಗಲಿ, ಒಂದನೇದು. ಮತ್ತು ಎರಡನೇದು, ಬಹುಶಃ ನೇರವಾಗಿ ಸಂಬಂಧ ಪಡೆದೇ ಇರೋದು ಸಹ ನಾನು ಈ ಒಂದು ವೇದಿಕೆ ಮೂಲಕ ಮತ್ತು ಸಂಬಂಧಪಟ್ಟಂತೆ ಇಲಾಖೆಗಳು, ನಿಗಮ ಮಂಡಳಿಗಳು, ಸಂಸ್ಥೆಗಳಿಗೂ ಮನವಿ ಮಾಡ್ಕೊಳ್ತೀನಿ. ರೈತ ನೀವು ಆಗಲೇ ಒಂದು ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಎಲ್ಲಿವರೆಗೆ ಸರ್ಕಾರದ ಅನುದಾನ ಇರುತ್ತೆ ಅಲ್ಲಿವರೆಗೆ ಮಾತ್ರ ಅಸ್ತಿತ್ವ ಇರುತ್ತೆ ಅನ್ನೋದು. ಅದು ಎಲ್ಲಿ ಎಡುತ್ತಾ ಇದ್ದಾರೆ ಅಂದರೆ ಸರ್ಕಾರದ ಸಂಬಂಧಪಟ್ಟಂಥ ಇಲಾಖೆಗಳಂದರೆ ಪ್ರಾರಂಭ ಮಾಡುವಾಗಲೇ ಸಹ ಇದನ್ನು ರೈತ ಉತ್ಪಾದಕ ಕಂಪನಿಗಳ ರಚನೆ ಮಾಡುವಾಗ ನಿರ್ದೇಶಕಗಳು ಏನಾಗ್ತಾರೆ, ಅವರಿಗೆ ಅದನ್ನು ನಾನು ಸೆನ್ಸಿಟೈಸೇಷನ್ ಅಂತ ಕರಿತೀನಿ. ಅಂದರೆ ಅವ್ರಿಗೆ ಈ ಕಂಪನಿಗಳ ಮೂಲ ಉದ್ದೇಶ ಏನು ಅದನ್ನು ಸ್ವಲ್ಪ ಇನ್ನೂ, ಮತ್ತು ನಿರ್ದೇಶಕಗಳು ಯಾರಾಗ್ತಾರಲ್ಲ ಅವರ ಜವಾಬ್ದಾರಿಗಳೇನು ಅನ್ನೋದನ್ನು ಬಹುಶಃ ಇನ್ನೂ ಹೆಚ್ಚು ಅವರಿಗೆ ಮಾಹಿತಿ. ಈಗ ಏನಾಗ್ತಿದೆ ಅಂದರೆ ಸರ್ಕಾರದ ಯೋಜನೆಗಳು ಬಹುತೇಕ ಏನಾಗ್ಬಿಡ್ತಿದೆ ಅಂದರೆ ಅನುದಾನ ಇದೆ, ಖರ್ಚು ಮಾಡಬೇಕು, ಅದು ಗುರಿ ಮುಟ್ಟಬೇಕು, ಆ ರೀತಿ ಆಗ್ತಾಯಿದೆ. ರೈತ ಉತ್ಪಾದಕ ಕಂಪನಿಯ ಎಲ್ಲ ವೇದಿಕೆಗಳಲ್ಲೂ ಹೇಳಿದ್ದೀನಿ, ರೈತ ಉತ್ಪಾದಕ ಕಂಪನಿ ಯೋಜನೆನ ಬೇರೆ ಯೋಜನೆಗಳ ಥರ ಅವ್ರು ಪರಿಗಣಿಸಬಾರ್ದು. ಈಗ ಏನಾಗ್ತಿದೆ, ಮಾರ್ಚ್ ಒಳಗಡೆ ಅದು ನೋಂದಣಿ ಆಗಬೇಕು, ನೋಂದಣಿ ಮಾಡಿಬಿಡಿ, ಆ ರೀತಿ ನಾವು ಆ ವಿಧಾನದಲ್ಲಿ ನಾವು ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕಂಪನಿ ರಚನೆ ಆಗುತ್ತೆ, ಯಾರೋ ಒಬ್ಬರು ನಿರ್ದೇಶಕ. ಬದಲಾಗಿ ರೈತ ಉತ್ಪಾದಕ ಕಂಪನಿಯ ರಚನೆ ಮಾಡಲಿಕ್ಕಿಂತ ಮುಂಚೆ ನಾನು ಸರ್ಕಾರಗಳಿಗೆ ಅಥವಾ ನಿಮ್ಮ ಒಂದು ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ಳೋದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅಂದರೆ ರೈತ ಉತ್ಪಾದಕ ಕಂಪನಿಯ ಉದ್ದೇಶಗಳೇನು, ಅವ್ರ ಜವಾಬ್ದಾರಿ ಎಲ್ಲವನ್ನೂ ಸಹ ತಿಳಿಸಿ, ಪತ್ರಿಕೆಗಳಿರ್ಬೋದು, ಬೇರೆ ಬೇರೆ ಮಾಧ್ಯಮ ತಿಳಿಸಿ, ಈ ಒಂದು ಜವಾಬ್ದಾರಿಗಳನ್ನ ತೊಗೊಳ್ಳಿಕ್ಕೆ ತಯಾರಿರೋಂಥವ್ರು, ಈ ರೀತಿಯ ಷರತ್ತುಗಳು ಮತ್ತು ನಿಯಮಗಳನ್ನ ಅವರು ಆಸಕ್ತಿ ಇರೋರನ್ನ ಕರೆದು ಅವ್ರಿಗೆ ಮೊದಲು, ಈಗ ನಿಮಗೂ ಗೊತ್ತಿದೆ ರೈತ ಉತ್ಪಾದಕ ಕಂಪನಿ ಎಲ್ಲ ರಚನೆ ಮಾಡಿಬಿಟ್ಟು ಸರಣಿಯಾಗಿ ತರಬೇತಿಗಳನ್ನ ಮಾಡ್ತಾಯಿದ್ದಾರೆ. ನಾನು ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡಿ ಬರ್ತೀನಿ, ಆದರೆ ನಾನು ಬೇರೆ ಥರ ಮಾತಾಡ್ತೀನಿ, ಅನ್ಯತಾ ಭಾವಿಸ್ಬಿಡಿ. ನಾನಲ್ಲಿ ಕೂತಿರೋಂಥ ನಿರ್ದೇಶಗಳನ್ನ ನಾನು ನೋಡೇ ಗೊತ್ತಾಗ್ತಿರ್ತದೆ. ನಾನು ಹೇಳೋಂಥದ್ದು ಎಷ್ಟೋ ಜನ ಗ್ರಹಿಸ್ಲಿಕ್ಕೆ ಆಗದಿರೋಂಥವ್ರು, ಅದನ್ನು ಅಳವಡಿಸ್ಲಿಕ್ಕೆ ಆಗದಿರೋಂಥವ್ರು ಕೂತಿರ್ತಾರೆ. ಅದು ಯಾಕೆ ಈಗಾಗಲೇ ರಚನೆ ಆಗಿಬಿಟ್ಟಿರ್ತದೆ. ಹಾಗಾಗಿ ನಾನು ಅಂದರೆ ಅದೊಂದು ಉದಾಹರಣೆ ಕೊಡಬೇಕಂದ್ರೆ, ಈಗ ನಾವು ಸೈನಿಕರನ್ನ ನೇಮಕ ಮಾಡಬೇಕಂದ್ರೆ, ಸೈನಿಕನ ಆಗಬೇಕಂದ್ರೆ ಅದರದ್ದೇ ಆದಂಥ ಒಂದು ಅರ್ಹತೆ ಇದೆ. ಅದು ಇಂತಿಂಥ ಅರ್ಹತೆ ಅಂತಿರಬೇಕು. ಮಾನವೀಯತೆ ಬೇರೆ, ಅರ್ಹತೆ ಬೇರೆ. ಈಗ ಮಾನವೀಯತೆ ದೃಷ್ಟಿಯಿಂದ ನಾನು ಕುಂಟ್ರನ್ನ ಸೈನಿಕ ತಗೊಂಡ್ರೆ ಅವ್ರು ಯುದ್ಧಕ್ಕೆ ತಯಾರಿ ಮಾಡ್ಲಿಕ್ಕೆ ಆಗೋದಿಲ್ಲ.
ಇಲ್ಲೇನಾಗ್ತಾ ಇದೆ ಅಂದರೆ ಏನೋ ಒಂದು ಏನೋ ರೈತ ಉತ್ಪಾದಕ ಕಂಪನಿ ರಚನೆ ಆಗಬೇಕು, ಏನೋ ಇಷ್ಟೊಳಗಡೆ ಆಗಬೇಕು, ಅದು ಸರ್ಕಾರದ ವ್ಯವಸ್ಥೆ ಬಗ್ಗೆ ಹೆಚ್ಚು ನಾನು ಆಳವಾಗಿ ಹೇಳಲಿಕ್ಕೆ ಹೋಗಲ್ಲ. ಬಹುತೇಕ ಇವತ್ತು ರೈತ ಉತ್ಪಾದಕ ಕಂಪನಿಗಳು ಹೆಚ್ಚು ಯಶಸ್ವಿ ಆಗದಿರೋಕ್ಕೆ ಕಾರಣಗಳಲ್ಲಿ ಒಂದು ಅಂತ ನೀವೇನೋ ನಾನು ಕೇಳೋದಾದರೆ, ಬಹುತೇಕ ಪ್ರಾರಂಭಿಕ ಹಂತದಲ್ಲೇ ರಚನೆ ಮಾಡಲಿಕ್ಕಿಂತ ಮುಂಚೆನೇ ಹೆಚ್ಚು ಇದ್ರ ಒತ್ತು ಕೊಟ್ಟು ಅದಕ್ಕೆ ಸರಣಿ ಕಾರ್ಯಕ್ರಮಗಳನ್ನ ಮಾಡಿ ಜೊಳ್ಳುಗಳಲ್ಲಿ ಸ್ವಲ್ಪ ಗಟ್ಟಿಗಳನ್ನ ಆಯ್ಕೆ ಮಾಡಿಕೊಂಡು ಅವರ ಜವಾಬ್ದಾರಿಗಳನ್ನ ಮುಂಚಿತವಾಗಿ ತಿಳಿಸಿ, ನೋಡಿ ಸರ್ಕಾರ ಏನಿದ್ರು ಕೊಡೋಂಥದ್ದು ಇಷ್ಟು ಅವಧಿ, ಅದಾದಮೇಲೂ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋಂಥ ಸಾಮರ್ಥ್ಯ ಇದ್ದರೆ ಅಥವಾ ಅಂಥ ಒಂದು ಇದಕ್ಕೆ ಅವರು ಒಪ್ಪೋದಾದರೆ ಮಾಡಿದ್ದಿದ್ರೆ ಬಹುತೇಕ 100ಕ್ಕೆ 100 ಅಲ್ಲ, ಈಗಿರೋಂಥ ಯಶಸ್ಸಿಗಿಂತ ಇನ್ನೂ ಹೆಚ್ಚು ಶೇಕಡಾವಾರು ಯಶಸ್ಸಿನ ಮಾಡ್ಬೋದಿತ್ತು ಅನ್ನೋಂಥದ್ದು ನನ್ನ ಒಂದು ಹೆಚ್ಚಿನ ಮಾಹಿತಿಗೆ ಯೋಗೇಶ್ ಅಪ್ಪಾಜಯ್ಯ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡದಲ್ಲಿ? ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ 8431084065. ಇನ್ನೊಮ್ಮೆ 8431084065. ಇನ್ನೂ ಒಂದು ಸರಿ ಹೇಳ್ಬಿಡಿ. 8431084065. ಒಳ್ಳೆಯದು ಯೋಗೇಶ್ ಅಪ್ಪಾಜಯ್ಯ ಅವರೇ, ಇದುವರೆಗೂ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.